ವಿದ್ಯೆ ಜ್ಞಾನ ಅಥವಾ ವಿದ್ಯಾರ್ಜನೆ ವಿದ್ಯೆಗೆ ಬೇಕಾಗಿರತಕ್ಕಂತಹ ಒಂದಷ್ಟು ಅನುಷ್ಠಾನಗಳನ್ನು ಗುರುಮುಖೇನ ಅಪೇಕ್ಷೆ ಪಟ್ಟು ಗುರುಮುಖೇನ ಸಿದ್ಧಿಸಿಕೊಂಡ್ರೆ ಅದು ಶೀಘ್ರವಾಗಿ ಸಿದ್ಧಿಯಾಗುವಂಥದ್ದಿದೆ. ಆದರೆ ಗುರುಗಳಿಗೂ ಮತ್ತು ಶಿಷ್ಯರಿಗೂ ಇರತಕ್ಕಂಥ ಆ ಗುರುವಿನ ಸಂಬಂಧ ಇದೆಯಲ್ಲ, ಗುರು ಬಾಂಧವ್ಯ ಇದೆಯಲ್ಲ, ಅಥವಾ ಅಲ್ಲಿರ್ತಕ್ಕಂತಹ ಒಂದು ಬಾಂಧವ್ಯದ ಒಂದಷ್ಟು ವಿಶೇಷತೆಗಳು ಇತ್ತೀಚೆಗೆ ಎಲ್ಲೋ ಒಂಥರ ಕಣ್ಮರೆಯಾಗ್ತಾ ಇದೆ. ವಿದ್ಯಾರ್ಥಿಗಳು ಓದುತ್ತಾ ಇದ್ದಿರತಕ್ಕಂಥ ವಿದ್ಯಾರ್ಜನೆಯ ಕಾಲದಲ್ಲಿ, ವಿದ್ಯಾಭ್ಯಾಸ ಕಾಲದಲ್ಲಿ ತಾವು ತಮ್ಮ ಗುರುಗಳನ್ನು ನೋಡುವಂಥ ದೃಷ್ಟಿ ಸಾಧ್ಯವಾದಷ್ಟು ಆ ಗುರು ನೋಡುವಂಥ ದೃಷ್ಟಿಯನ್ನ ಮನೆಯಲ್ಲಿರ್ತಕ್ಕಂಥ ಪೋಷಕರು ಹೇಳ್ಕೊಡ್ಬೇಕು, ಅವರ ಗುರುಗಳ ಮಹತ್ವ ಎಂಥದ್ದು ಅಂತ. ಆದರೆ ಪೋಷಕರು ಇದರ ಬಗ್ಗೆ ಯಾರು ಧ್ವನಿನೇ ಎತ್ತಾ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಆಗೋಗ್ತಾ ಇದೆ. ಪೋಷಕರು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು, ನಿಮ್ಮ ಮನೆ ಮಕ್ಕಳಿಗೆ ಗುರುವಿನ ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಪಾಠ ಹೇಳುವಂಥ ಟೀಚರ್ಸು ಅಥವಾ ಅವರು ಉಪಾಧ್ಯಾಯರು ಅಧ್ಯಾಪಕರು ಅವ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ಅಥವಾ ಅವರಲ್ಲಿರ್ತಕ್ಕಂಥ ಒಂದು ಮಹತ್ವನ ನಿಮ್ಮ ಮನೆ ಮಕ್ಕಳಿಗೆ ನೀವು ತಿಳಿಸಲಿಲ್ಲ ಅಂದರೆ ಗುರುಗಳನ್ನು ಮಾತಾಡುವಂಥ ಶೈಲಿ, ಗುರುಗಳನ್ನು ನೋಡುವಂಥ ರೀತಿ ಎರಡೂ ಸಹಿತ ಬದಲಾಗ್ಬಿಡುತ್ತೆ. ಗುರುಕುಲ ಪದ್ಧತಿಯಲ್ಲಿ ಗುರುಗಳ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆ ಮತ್ತು ಒಂದು ಭಯ, ಭಕ್ತಿ ಎಲ್ಲವೂ ಇತ್ತು. ಅದು ಗುರುಕುಲ ಕಾಲದಲ್ಲಿ. ಆದರೆ ಈಗ ಗುರುಕುಲ ಇಲ್ಲ, ಎಲ್ಲವೂ ಸಹಿತ ಹಣದಿಂದ ಆಗೋಗ್ತಾ ಇದೆ. ನಾವು ದುಡ್ಡು ಕಟ್ಟಿದ್ದೀವಿ, ಬೇಕಾದಷ್ಟು ಸ್ಥಿತಿಗೆ ನಾವು ಎಷ್ಟು ಬೇಕೋ ಅಷ್ಟು ಫೀಸ್ ಕಟ್ತೀವಿ, ಅದರಿಂದ ಅವರಲ್ಲಿ ಬಂದು ಪಾಠ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅದಕ್ಕೆ ಬರ್ತಿದ್ದಾರೆ ಅಂತ ಇವತ್ತಿನ ಜನಗಳಲ್ಲಿ, ಇವತ್ತಿರತಕ್ಕಂಥ ಮನಸ್ಥಿತಿಗಳಲ್ಲಿ ಅದು ದೃಢವಾಗಿ ಕೂತ್ಕೊಂಡ್ಬಿಟ್ಟಿದೆ. ನಿಜಕ್ಕೂ ಅದು ಅಕ್ಷಮ್ಯ ಅಪರಾಧ. ದುಡ್ಡು ಕೊಡೋದು, ಅತಿಯಾದಂಥ ಫೀಸ್ ಕಟ್ಟೋದು ಅಥವಾ ಹೆಚ್ಚು ಡೊನೇಷನ್ ಕಟ್ಟೋದು, ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಮನೆ ಮಕ್ಕಳನ್ನು ಓದಿಸಬೇಕು ಅಂತೇಳಿ ದೊಡ್ಡ ದೊಡ್ಡ ಶಾಲೆಗಳಿಗೆ ಸೇರಿಸೋದು, ಅದೆಲ್ಲ ನಿಮ್ಮ ವೈಯಕ್ತಿಕ. ಒಬ್ಬ ಕಡು ಬಡವಾಗಿ ಗೌರ್ಮೆಂಟ್ ಟೀಚರ್ ಆಗಿದ್ರು, ಗೌರ್ಮೆಂಟ್ ಕ್ಲಾಸಲ್ಲಿ ಓದಂಥ ಮಕ್ಕಳು ಸಹಿತ ಇವತ್ತಿನ ದಿವಸ ಬಹಳಷ್ಟು ಉನ್ನತವಾದಂಥ ಸ್ಥಿತಿಗತಿಗಳಲ್ಲಿದ್ದಾರೆ. ಅಲ್ಲೂ ಸಹಿತ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಪಾಠ ಮಾಡ್ತಕ್ಕಂಥ ಟೀಚರ್ಸು ಸಹಿತ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪಾಠ ಪ್ರವಚನವನ್ನು ಮಾಡ್ತಿದ್ದಾರೆ. ಅದೇ ಒಂದು ಕಾನ್ವೆಂಟ್ ಅಲ್ಲಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲೂ ಪಾಠ ಮಾಡ್ತಕ್ಕಂಥವ್ರು ಹಾಗೆ ಮಾಡಿರ್ತಾರೆ. ಅಂದ್ರೆ ಇಲ್ಲಿ ಟೀಚರ್ಸ್ ಮಾಡುವ ಪಾಠದ ಬಗ್ಗೆ ನಮ್ಮ ಮಾತಲ್ಲ. ನಮ್ಮ ಮನೆ ಮಕ್ಕಳಿಗೆ ಗುರುಗಳ ಬಗ್ಗೆ ಇರತಕ್ಕಂತಹ ನಂಬಿಕೆ, ಗುರುಗಳಲ್ಲಿ ಇರತಕ್ಕಂಥ ವಿಶ್ವಾಸ, ಗುರು ಮೇಲೆ ಇರತಕ್ಕಂಥ ಭಯಭಕ್ತಿ ಇದೆಯಲ್ಲ, ಅದನ್ನ ಅವರಿಗೆ ಸ್ಪಷ್ಟೀಕರಿಸಿದ್ರೆ ನಿಜಕ್ಕೂ ಅವರು ಹಾಕುವ ಹೆಜ್ಜೆ ಬಹಳ ತೂಕವಾಗಿರುತ್ತೆ. ಅದಕ್ಕಾಗಿ ಗುರುವಿನ ಮಾರ್ಗದರ್ಶನ, ಗುರು ಅಂದ್ರೆ ಏನು, ಗುರುವಿನ ಮಹತ್ವ ಅಂದ್ರೆ ಏನು, ಗುರು ಹೇಳುವ ಪಾಠ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಆ ಪಾಠ ಪ್ರವಚನದಿಂದ ನಾಳೆ ನಿಮ್ಮ ಜೀವನವನ್ನು ಹೇಗೆ ಕಟ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಸ್ಪಷ್ಟೀಕರಿಸಿ ಹೇಳಬೇಕಾದ್ದು ಪ್ರತಿಯೊಬ್ಬ ಜನ್ಮ ಕೊಟ್ಟಂತ ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ. ಗುರುಕುಲ ಅಂತಕ್ಕಂಥದ್ದು, ಗುರುಕುಲ ಶಿಕ್ಷಣ ಅಂತಕ್ಕಂಥದ್ದಿದ್ದಾಗ ತಂದೆ ತಾಯಿಯ ಜವಾಬ್ದಾರಿ ತುಂಬಾ ಕಡಿಮೆ ಇತ್ತು, ಬೇಕಾಗಿರಲಿಲ್ಲ ನಿಮ್ಮ ಜವಾಬ್ದಾರಿ. ಮಗುನ ಯಾವಾಗ ಒಂದಿಷ್ಟು ಕಾಲ ಆದ ನಂತರ ಮಗುವಿನ ಗುರುಕುಲಕ್ಕೆ ತಗೊಂಡು ಬಿಡ್ತಿರೋ, ಆ ಗುರುಕುಲಕ್ಕೆ ಬಿಟ್ಟಾಗ ಮಕ್ಕಳ ಬೆಳಿಗ್ಗೆದ್ದು ಸುಪ್ರಭಾತ ಬೆಳಿಗ್ಗೆ ಎದ್ದು ತಮ್ಮ ಕಾಯಕವನ್ನು ತಾವು ಮಾಡಿಕೊಂಡು ಶಾಲೆಗೆ ರೆಡಿಯಾಗಿ ಬೇಕಾದಷ್ಟು ಫಲಹಾರ ಊಟವನ್ನು ಮಾಡಿಕೊಂಡು ಶಾಲೆಗೆ ಬಂದು ಕೂತ್ಕೊಳ್ತಿದ್ರಲ್ಲ, ಅಲ್ಲಿಯ ತನಕ ಒಬ್ಬ ಗುರುವಾಗಿ ನಿಂತು ದಾರಿ ತೋರಿಸ್ತಿದ್ರು. ಇವತ್ತೆಲ್ಲ ರೆಡಿ ಮಾಡಿ ನೀವು ಶಾಲೆ ಕಳಿಸ್ತೀರಿ, ಸ್ವಲ್ಪ ಹೊತ್ತು ಮಾತ್ರ ಶಾಲೆ ಇರ್ತಾರೆ. ಆ ಇರುವ ಸಮಯ ಸಹಿತ ಸಬ್ಜೆಕ್ಟ್ ಒಬ್ಬೊಬ್ಬರು ಬಂದು ಹೋಗೋದ್ರಿಂದ ಯಾವ ಗುರು ಬಗ್ಗೆನೂ ಸಹಿತ ಒಂದು ತೂಕವಾದಂತಹ ಒಂದು ದೃಢವಾದಂತಹ ಸಂಕಲ್ಪ, ಆ ಗುರುವಿನ ಮಹತ್ವ ಇವತ್ತು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇಲ್ಲ. ಗುರುವಿನ ಬಗ್ಗೆ ಯಾವ ವಿದ್ಯಾರ್ಥಿಗಳಿಗೆ ಗುರುವಿನ ಬಗ್ಗೆ ಸರಿಯಾದಂತಹ ಬೆಲೆ ಗೊತ್ತಾಗೋದಿಲ್ವೋ, ಅವರ ಮೌಲ್ಯಗಳು ಗೊತ್ತಾಗೋದಿಲ್ವೋ, ಗುರು ಎಂಬತಕ್ಕಂಥ ಪದದ ಅರ್ಥವೇ ಗೊತ್ತಾಗೋದಿಲ್ವೋ, ಅಂತಹ ಮಕ್ಕಳು ಎಷ್ಟು ಓದಿದ್ರು ಸಹಿತ ಕಡೆಗಾಲದಲ್ಲಿ ಅವರು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿ ಜೀವನ ಮುಗಿದ ಮೇಲೂ ಸಹಿತ ಅವರ ಜೀವನದಲ್ಲಿ ಸರಿಯಾದಂತಹ ಸದೃಢವಾದಂತಹ ಒಳ್ಳೆ ನಡೆ ನಡಿಲಿಕ್ಕಾಗೋದಿಲ್ಲ. ಆ ಒಳ್ಳೆ ನಡೆ ನಡಿಬೇಕಾದ್ರೆ ಗುರುವಿನ ಮಹತ್ವ ಗೊತ್ತಾಗಬೇಕು, ಗುರು ವಾಕ್ಯದ ಬೆಲೆ ಗೊತ್ತಾಗಬೇಕು, ಗುರುವಿನ ಹಾಕುವ ಹೆಜ್ಜೆಯ ಗುರುತು ಅದೆಷ್ಟು ತೂಕ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಆಗ ಅರ್ಥಕೊಳ್ಬೇಕಾದ್ರೆ ಅದಕ್ಕೆ ಜನ್ಮ ಕೊಟ್ಟಂತ ತಂದೆ ತಾಯಿಯೇ ಕಾರಣ ಆಗ್ತಕ್ಕಂಥದ್ದು. ತಂದೆ ತಾಯಿಯ ಆಶೀರ್ವಾದ, ತಂದೆ ತಾಯಿಯ ಮಾರ್ಗದರ್ಶನ, ಆ ಮೊದಲನೇ ನುಡಿಮುತ್ತು ಗುರುವಿನ ಬಗ್ಗೆ ತಾವು ಹೇಳಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುವಿನ ಬಗ್ಗೆ ಸರಿಯಾದಂಥ ಒಂದು ಮಾಹಿತಿ ಇದ್ರೆ, ಗುರು ಅಂದ್ರೆ ಏನು, ಪಾಠ ಹೇಳ್ತಕ್ಕಂಥವ್ರು ಯಾರು, ಆ ಪಾಠ ಹೇಳ್ತಕ್ಕಂಥವ್ರಿಂದ ನಾಳೆ ನಿಮ್ಮ ಜೀವನಕ್ಕಾಗುವಂತಹ ಒಂದಷ್ಟು ಪರಿಣಾಮಗಳೇನು, ಅದರ ಬಗ್ಗೆ ತಿಳಿಸಿದ್ರೆ, ಅದ್ರ ಬಗ್ಗೆ ತಿಳಿಸೋರಾದ್ರೂ ಯಾರು, ಮನೆಯಲ್ಲಿರ್ತಕ್ಕಂಥ ಪೋಷಕರೇ ತಿಳಿಸಬೇಕು, ತಂದೆ ತಾಯಿನೇ ತಿಳಿಸಬೇಕು. ಸುಮ್ಮನೆ ಶಾಲೆ ಬಂದಪಟ್ಟ ಅಂದ್ರೆ ಅಲ್ಲ, ಅಥವಾ ಶಾಲೆಯಲ್ಲಿರ್ತಕ್ಕಂಥ ಗ್ರಂಥಗಳನ್ನ ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಂಡು ತಿರುಗಿಸಿದ್ರೆ ಮುಖ್ಯ ಅಲ್ಲ. ಶಾಲೆಯಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಅದು ಇರಲಿ, ಅದರ ಜೊತೆಗೆ ಕೆಲವು ಸಂಸ್ಕಾರದ ನುಡಿಮುತ್ತುಗಳಿದೆಯಲ್ಲ, ಅದು ನಿಮ್ಮ ಜೀವನಕ್ಕೆ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಒಬ್ಬರು ಹಿರಿಯರು ಹೇಳ್ತಿದ್ರು, ಬಹಳಷ್ಟು ಹಿರಿಯ ಚೇತನ ಅವರು. ಒಬ್ಬರು ಒಂದು ಮನೆಗೆ ಹೋದ್ರಂತೆ. ಮನೆಗೆ ಹೋದರೆ ಆ ಮನೆಯಲ್ಲಿ ಹೋದ ತಕ್ಷಣ ಮನೆಯಲ್ಲಿದ್ದಂಥ ಅವರ ಜನ್ಮ ಕೊಡ ಅಂದ್ರೆ ಆ ಮನೆಯ ಒಡತಿ, ಆ ತಾಯಿ ಮತ್ತು ಅವರ ದಂಪತಿಗಳು ಅಂದ್ರೆ ಗಂಡ ಹೆಂಡತಿ ಇಬ್ರು ಹೋದ ತಕ್ಷಣ ಬಾಗಿಲು ತೆಗೆದ ತಕ್ಷಣ ಇಬ್ರು ಗಂಡ ಹೆಂಡತಿ ಕೂತಿದ್ರು ಅಲ್ಲಿ. ಅದರ ಪಕ್ಕದಲ್ಲಿ ಅವ್ರ ಹುಡುಗರು ಇದ್ರು, ಅಂದ್ರೆ ಆ ಕುಟುಂಬದ ಮಕ್ಕಳು ಇದ್ರು, 3 ಜನ ಮಕ್ಕಳು.
3 ಜನ ಮಕ್ಕಳು ಸಹಿತ ಇದು ಸೋಫಾ ಮೇಲೆ ಲೈನ್ ಆಗಿ ಕೂತಿದ್ರು. ಅಲ್ಲಿ ಈ ವ್ಯಕ್ತಿ ಅಂದ್ರೆ ಈ ಒಬ್ಬ ಮಹಾನ್ ಚೇತನ ಅಂತ ಏನು ಹೇಳಿದೆ, ಒಬ್ಬ ಗುರು, ದೊಡ್ಡದಾದಂತಹ ವಿದ್ಯೆ ಅಂದ್ರೆ ಅಪಾರವಾದಂತಹ ಶಕ್ತಿ ಅವರಲ್ಲಿದೆ ಅಂತಕ್ಕಂಥದಕ್ಕೆ ಅವರ ತಂದೆ ತಾಯಿ ಕೂತಿದ್ದವ್ರು ಎದ್ದು ಬಂದು ಬಾಗ್ಲಲ್ಲಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬನ್ನಿ ಗುರುಗಳೇ ಅಂತ ಹೇಳಿ ಒಳಗೆ ಕರ್ಕೊಂಡೋದು. ಆದ್ರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು, ಮಕ್ಕಳು ಯಾರು ಸೀಟಿಂದ ಕದಲೇ ಇಲ್ಲ. ಯಾಕೆಂದ್ರೆ ಮಕ್ಕಳಿಗೂ ಅದಕ್ಕೆ ಸಂಬಂಧನೇ ಇಲ್ವಲ್ಲ. ನೀನು ಗುರು ಅಂತ ಒಪ್ಪಿರೋದು ಅಥವಾ ಅವರಲ್ಲಿರ್ತಕ್ಕಂಥ ವಿದ್ಯೆಯನ್ನು ಗುರುತಿಸಿರ್ತಕ್ಕಂಥದ್ದು, ಆತನಲ್ಲಿ ಏನು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಅರ್ತಿರ್ತಕ್ಕಂಥದ್ದು ತಂದೆ ತಾಯಿ. ಆದರೆ ತನ್ನ ಮಕ್ಕಳು ಸೀಟಿಂದನೂ ಎದ್ದೇಳಿಲ್ಲ, ಕೂತಾಗೆ ಕೂತ್ಕೊಂಡಿದ್ರು. ಒಬ್ಬ ಮಗ ಅಂತೂ ಕಾಲ್ ಮೇಲೆ ಕಾಲು ಹಾಕೊಂಡಿದ್ದ, ಇನ್ನೊಬ್ಬ ಮಗಳು ಮಾತಾಡೋಂಗೇ ಇಲ್ಲ, ಅವಳು ತಲೆ ಬಗ್ಸ್ಕೊಂಡು ಮೊಬೈಲ್ ಹಿಡ್ಕೊಂಡಿದ್ಲು. ಇನ್ನೊಬ್ಬ ಮಗ ಅಂತೂ ಅವನ್ನೆರಡೂ ನೋಡ್ಕೊಂಡು ಇಬ್ಬರು ಮುಖಾನ ನೋಡ್ದ, ಸ್ಮೈಲ್ ಕೊಟ್ಟ, ಸುಮ್ಮನೆ ಆದ. ಆದರೆ ಆ ಒಂದು ಕ್ಷಣ ತಂದೆ ತಾಯಿಯ ಮನಸ್ಸು ಬಹಳ ಇರುಸು ಮನಸ್ಸಿಗಾಗಿತ್ತು. ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟಪ್ಪ ನಾವು ದೊಡ್ಡವರಾಗಿದ್ದು, ಇಷ್ಟು ವಯಸ್ಸಾಗಿದ್ದು, ನಾವು ನಮಗಿನ್ನ ಹಿರಿಯರು ಅಂತಂದಾಗ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ವಿ ನಾವು. ಆದರೆ ನಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಕನಿಷ್ಠ ಪಕ್ಷ ಸೌಜನ್ಯತೆ, ಒಂದು ದೊಡ್ಡವರು ತಂದೆ ತಾಯಿ ನಮಸ್ಕಾರ ಮಾಡ್ತಾರೆ, ನಾವು ಯಾಕೆ ಮಾಡಬೇಕು, ನಾವು ಮಾಡಬೇಕಲ್ವಾ, ತಂದೆ ತಾಯಿನೇ ಮಾಡ್ತಿದ್ದಾರೆ ಅಂದ್ರೆ ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನ, ಆ ಒಂದು ರಹಸ್ಯವನ್ನು ಅರ್ಥಕೊಳ್ಳಿಲ್ವಲ್ಲ ನನ್ನ ಮಕ್ಕಳು ಅಂತ ಆ ತಂದೆ ತಾಯಿ ಆ ಕ್ಷಣನೇ ಬಹಳ ಮನಸ್ಸಿಗೆ ನೊಂದುಕೊಂಡ್ರು. ಇದಕ್ಕೆ ಕಾರಣ ಯಾರು? ಅವ್ರು ಮಾಡಿರೋ ತಪ್ಪಲ್ವಾ ಅದು? ಬಾಲ್ಯದಲ್ಲೇ ಆ ಮಕ್ಕಳನ್ನ ಸರಿತಿದ್ದಿದ್ರೆ, ಬಾಲ್ಯದಲ್ಲೇ ಗುರು ಹಿರಿಯರು ಯಾರೇ ಮನೆಗೆ ಬಂದ್ರು ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಕೂಡಿಸಿ, ಅವ್ರನ್ನ ಮಾತಾಡಿಸಿ, ಒಂದು ಸೌಮ್ಯವಾಗಿ ಕೂಡಿಸಿ, ಫಸ್ಟ್ ನೀರು ಬೇಕಾ, ಯಾರಿಗೂ ಏನಕ್ಕೋಸ್ಕರ ಬಂದಿದ್ದೀರಿ, ಆ ವಿಚಾರಗಳನ್ನ, 4-5 ವಿಚಾರಗಳನ್ನ ಮಾತಾಡಿಸ್ಬಿಟ್ರೆ ಇಷ್ಟು ಸಮಾಧಾನ ಇರುತ್ತೆ. ಆದರೆ ಇತ್ತೀಚಿನ ಕಾಲಧರ್ಮ ಏನಾಗಿದೆ, ಮನೆಗೆ ಯಾರಾದರೂ ಅತಿಥಿ ಅಭ್ಯಾಗತರು ಬಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಮನೆಯಲ್ಲಿ ಕೆಲಸ ಮಾಡತಕ್ಕಂತಹ ಕೆಲಸ ಕಾರ್ಯಕ್ಕಾಗಿ ಬಂದಿರತಕ್ಕಂಥ ಯಾರು ಕೆಲಸಗಾರರಿರ್ತಾರೋ ಅವ್ರ ಕೈಲಿ ಆನ್ಸರ್ ಮಾಡಿಸುವಂಥದ್ದು. ಅವ್ರು ಬಂದು ಕೂತ್ಕೊಳ್ಳಿ ಅಂತ ಹೇಳಬೇಕು, ನೀರು ಕುಡಿತೀರಾ ಕೇಳಬೇಕು, ಯಜಮಾನರಿದ್ದಾರೆ ಇಲ್ಲ ಹೇಳಬೇಕು, ಈ ವಿಚಾರಗಳೆಷ್ಟು. ಆದರೆ ಅವ್ರ ಮಕ್ಕಳು ಅವರ ಎದುರುಗಡೆ ಓಡಾಡ್ತಾ ಇದ್ರು ಸಹಿತ ಯಾವೊಬ್ಬ ಮಗ ಸಹಿತ ಬಂದಂತ ಅತಿಥಿಗಳ ಮುಂದೆ ಅಥವಾ ಬಂದಂತ ಗೆಸ್ಟ್ ಮುಂದ್ಗಡೆ ನಿಂತು ನಿಮ್ಮ ಸಮಸ್ಯೆ ಏನು, ಏನಕ್ಕೆ ಬಂದಿದ್ದೀರಿ, ಅಪ್ಪನ್ ಮಾತಾಡ್ಬೇಕಾ, ಅಮ್ಮನ್ ಮಾತಾಡ್ಬೇಕಾ, ಬನ್ನಿ ಕೂತ್ಕೊಳ್ಳಿ, ಆ ಮಾತೇ ಇಲ್ಲ. ನೋಡಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಒಂದು ಕಲ್ಚರ್ ಯಾರ್ದಿದು? ಈ ಸಂಪ್ರದಾಯ ಯಾರ್ದು? ಇದು ನಮ್ಮ ಭಾರತ ದೇಶದ ಸಂಪ್ರದಾಯ ಅಲ್ಲ, ನಮ್ಮ ಭಾರತದ ಸಂಪ್ರದಾಯ ಖಂಡಿತ ಅಲ್ಲ ಇದು. ನಮ್ಮ ಭಾರತದ ಸಂಪ್ರದಾಯ ಹೇಗಿತ್ತು ಅಂದ್ರೆ, ಮನೆಗೆ ಬಂದಂತ ಅತಿಥಿ ಅಭ್ಯಾಗತರನ್ನ ದೈವ ಸ್ವರೂಪದಲ್ಲಿ ನೋಡುತ್ತಿದ್ರು. ಹಿಂದಿನ ಪರಂಪರೆ ಅದಿತ್ತು. ಯಾರೇ ಬರಲಿ, ಬಂದಂತವ್ರು ಏನಕ್ಕಾದ್ರೂ ಬರಲಿ, ಬಂದವ್ರನ್ನ ಫಸ್ಟ್ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ನೀರು ಕುಡಿತೀರಾ, ಕೂತ್ಕೊಳ್ಳಿ, 2 ನಿಮಿಷ ತಂದೆ ತಾಯಿ ಬರ್ತಾರೆ, ಅಪ್ಪ ಅಮ್ಮನ ಕರೆಯುವಂತಹ ಶೈಲಿ. ಮನೆಗೆ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಂತ ತಂದೆ ಮನೆಗೆ ಬಂದ ತಕ್ಷಣ ಪಟ್ಟಂತ ಎದ್ದು ನಿಂತುಕೊಳ್ಬೇಕು ಮಕ್ಕಳು. ಮೊದಲು ತಂದೆಗೆ ಆ ಗೌರವ ಸ್ಥಾನಮಾನವನ್ನು ಕೊಡಬೇಕು. ತಂದೆ ಬಂದ್ರು ಸಹಿತ ಕಾಲ್ ಮೇಲೆ ಕಾಲ್ ಚಾಚ್ಕೊಂಡು, ಕಾಲ್ ಮೇಲೆ ಕಾಲು ಹಾಕೊಂಡು, ಅವ್ರ ಪಾಡಿಗೆ ಅವ್ರು ಟಿವಿ ನೋಡ್ಕೊಂಡು ಅಥವಾ ಅವ್ರದ್ದೇನೋ ಒಂದು ಮೊಬೈಲ್ ಅಲ್ಲಿ ಚಿತ್ರೀಕರಣ ನೋಡ್ಕೊಂಡು ಸುಮ್ಮನೆ ಎಲ್ಲೋ ಒಂದು ಮೂಲೆ ಕೂತ್ಕೊಂಡಿದ್ರೆ ಅದನ್ನ ಅಂತಹ ಮಕ್ಕಳ ನೋಡೋಕೆ ಒಂಥರ ಹಿಂಸೆ ಅನ್ಸುತ್ತೆ. ದಿನ ನಾವು ಅಪ್ಪ ಅಮ್ಮನಿಗೆ ಒಂದು ಕನಿಷ್ಠ ಪಕ್ಷ ಅವರು ಹೋದಾಗ ಬಂದಾಗ ಒಂದು ಗೌರವ ಸಲ್ಲಿಸಿದ್ರೆ ಆ ಕ್ಷಣ ತಂದೆಗಾಗುವಂತ ಸಂತೋಷ ಇದೆಯಲ್ಲ, ಅದನ್ನ ಯಾರು ಹೇಳ್ಕೊಳ್ಳಿಕ್ಕಾಗಲ್ಲ. ಅಪ್ಪ ಹೇಳಕ್ಕಾಗಲ್ಲ, ನಾನು ಆಫೀಸಿಂದ ಬರ್ತೀನಿ, ಬಂದ ತಕ್ಷಣ ನಾನು ಎದ್ದಿಂತು ಒಂದು ಗೌರವ ಸಲ್ಲಿಸು ಅಂತ. ಈ ಮಾತನ್ನು ಹೇಳಬೇಕಾದ್ದು ಮನೆಯಲ್ಲಿರೋ ತಾಯಿ. ನಿಮ್ಮಪ್ಪ ಬಂದಾಗ ಕನಿಷ್ಠ ಪಕ್ಷ ಗೌರವ ಕೊಡಬೇಕು, ಎದ್ದು ನಿಂತ್ಕೊಳ್ಳಪ್ಪ ಅಂತ ಹೇಳಬೇಕು. ಅಂದ್ರೆ ಆ ಪ್ರಾರಂಭದಲ್ಲಿ ಅದು ಮಾಡಬೇಕು. ಅಥವಾ ಆ ಚಿಕ್ಕ ಮಕ್ಕಳಿದ್ದಾಗ ಮನೆಯಲ್ಲಿ ಗಂಡ ಮನೆಗೆ ಬಂದ ತಕ್ಷಣ ಹೆಂಡತಿ ಆದಂತ ತಾಯಿ ಆಕೆ ಎದ್ದು ನಿಂತು ಒಂದು ಗೌರವ ಸಲ್ಲಿಸಬೇಕು. ನಿಜಕ್ಕೂ ಇವತ್ತು ನಾನು ಹೇಳಿದ್ರೆ ಏನಪ್ಪಾ ಗುರುಗಳು ಬೆಳಗ್ಗೆ ಇಂಥವೆಲ್ಲ ಹೇಳ್ತಾರಲ್ಲ ಅನ್ಬೋದೇನೋ. ನಿಮ್ಮ ಹಿಂದಿನವರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಇದನ್ನೇ ಮಾಡ್ಕೊಂಡು ಬಂದಿದ್ದು. ಅವರು ಆ ತರಹ ನಡ್ಕೊಂಡು ಬಂದಿದ್ರಿಂದನೇ ಸಂಸಾರ ಸಂಸ್ಕೃತಿ ಅದು ಹಾಗೆ ಬೆಳ್ಕೊಂಡು ಬಂತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕಣ್ಮರೆ ಆಗೋಯ್ತು. ಹಿಂದೆ ಒಂದು ಗಾಂಭೀರ್ಯ ಇತ್ತು. ಅಪ್ಪ ಮಕ್ಕಳ ಮಧ್ಯದಲ್ಲಿ ಸಂಬಂಧ ಹೇಗಿತ್ತು ಅಂದ್ರೆ, ಅಪ್ಪ ಎಷ್ಟೇ ಆಂತರಿಕವಾದಂತ ತನ್ನ ಮಕ್ಕಳು ಅನ್ನೋದು ನೋಡಿದ್ರು ಸಹಿತ ಮುಖದಲ್ಲ ತೋರಿಸ್ಕೊಳ್ತಿರ್ಲಿಲ್ಲ, ಆ ಭಾವನೆ ಅದನ್ನು ವ್ಯಕ್ತಪಡಿಸ್ತಿರ್ಲಿಲ್ಲ. ಯಾಕೆಂದ್ರೆ ತನ್ನ ಮಕ್ಕಳು ತನ್ನ ಹಿಡಿತದಲ್ಲಿರಲಿ, ಒಂದು ಬಿಗಿಯಾಗಿರಲಿ, ಒಂದು ಸಂಸ್ಕೃತಿ ಸಂಪ್ರದಾಯದಲ್ಲಿರಲಿ, ಯಾರೇ ಮನೆಗೆ ಬಂದರೂ ಒಂದು ಗೌರವ ಸಲ್ಲಿಸಬೇಕಾದ್ರೆ ಮನೆಯಲ್ಲಿ ನಾವು ಹೇಗಿದ್ದೀವೋ ಅದು ಹಾಗೆ ನಡೆಯುತ್ತೆ ಅನ್ನೋದನ್ನ ತಂದೆ ಅರ್ಥ ಅದು ನಡ್ಕೊಳ್ತಿದ್ರು. ಆದರೆ ಇವತ್ತಿನ ರೀತಿ ಹಾಗಾಗಿಲ್ಲ. ಇವತ್ತು ಪ್ರೀತಿ ಜಾಸ್ತಿ ಆಗಿದೆ. ನಂದು ತಂದು ಅನ್ನೋ ಒಂದು ಆ ಹುಚ್ಚು ಪ್ರೇಮ ಎಂಬತಕ್ಕಂಥದ್ದು ಕಣ್ಗಳಲ್ಲಿ ತುಂಬಿ ಹರಿಯುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಅವರಾದ್ರೂ ಸರಿ ಹೋಗ್ತಾರ, ಅವರೂ ಸರಿ ಹೋಗಲ್ಲ. ವಿದ್ಯಾರ್ಥಿ ಅಂದ್ರೆ ಮಕ್ಕಳು ಸರಿ ಹೋಗಲ್ಲ, ತಂದೆ ತಾಯಿನೂ ಸರಿ ಹೋಗಲ್ಲ. ಆದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಡೀಲಿ ಪರವಾಗಿಲ್ಲ. ಆದರೆ ಯಾರನ್ನ ಹೊರಗಡೆಯಿಂದ ಬಂದಾಗೂ ಸಹಿತ ನಿಮಗೆ ಇದೇ ಗೌರವ ಕೊಟ್ರೆ, ನಿಮ್ಮನ್ನ ಕಾಲ್ಕಸವಾಗಿ ನೋಡಿದ್ರೆ, ನಿಮ್ಮನ್ನೆಲ್ಲೋ ಒಂಥರ ಕಡೆಗಣ್ಣಲ್ಲಿ ನೋಡ್ಬಿಟ್ರೆ ನಿಮ್ಮ ಮರ್ಯಾದೆ ಏನು? ಬದುಕಿದ್ದು ಸತ್ತಂಗದು. ಇದು ತುಂಬಾ ಜನ ಮನೆಗಳಲ್ಲಿ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ ಇವತ್ತಿನ ದಿವಸ.
ಆದರೆ ಹೇಳ್ಕೊಳಕ್ಕಾಗಲ್ಲ. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಹೇಳ್ಕೊಳಕ್ಕಾಗಲ್ಲ. ಅಯ್ಯೋ, ಯಾರಾದರೂ ಬಂದಾಗಾದ್ರೂ ನನ್ನ ಮಗ ನನಗೊಂದು ಗೌರವ ಕೊಡ್ತಾನೆ, ಕೊಡೋದೇ ಇಲ್ಲ. ಇನ್ನೂ ಆ ಟೈಮ್ನಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಮಕ್ಕಳನ್ನು ಮಾತಾಡಿಸ್ಬಿಟ್ರೆ ಅವ್ರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಒಂದು ಲೋಟ ನೀರು ತಂದ್ಕೊಡಮ್ಮ ಅಂದ್ರೆ ಹೆಣ್ಣುಮಗಳಿಗೆ ಆ ಲೋಟ ನೋಡಲ್ಲಿ ಕೆಲಸದವ್ರಿಗೆ ಅವ್ರು ನೋಡಿ ನೀರು ಕೇಳ್ತಾರೆ, ತಂದ್ಕೊಡ ಅಪ್ಪನಿಗೆ. ಅಪ್ಪ ಅಂದ್ಬಿಟ್ರೆ ಸಂತೋಷ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ನಡೆದ್ಬಿಟ್ಟಿದ್ದಾರೆ ಇವತ್ತು ಮಕ್ಕಳು. ಯಾರಿದಕ್ಕೆಲ್ಲ ಕಾರಣ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಎಷ್ಟು ಚೆನ್ನಾಗಿದೆ ನೋಡಿ ನುಡಿಮುತ್ತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ. ಆ ಸಣ್ಣ ಸಸಿ ಇದ್ದಾಗ ಅದನ್ನು ಹೇಗೆ ಬೇಕಾದ್ರೂ ಬೆಂಡ್ ಮಾಡ್ಬೋದು. ಈ ಬೋನ್ಸಾಯಿ ಗಿಡಗಳಿದೆಯಲ್ಲ, ಸುಮಾರು 60 ವರ್ಷ 70 ವರ್ಷ 80 ವರ್ಷದ ಗಿಡಗಳನ್ನೆಲ್ಲ ಚಿಕ್ಕದಾಗಿ ಪುಟ್ಟದಾಗಿ ಹೇಗೆ ಬೇಕಾದ್ರೂ ಹಾಗೆಲ್ಲ ಬೆಂಡ್ ಮಾಡಿಬಿಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂದ್ರೆ, ಬುಡಾನ ಮಾತ್ರ ಬೇರು ಗಟ್ಟಿ ಬೇರು ತಾಯಿ ಬೇರನ್ನ ಗಟ್ಟಿ ಹಿಡಿತಾರೆ, ಅದ್ರ ಮೇಲ್ಗಡೆ ಇದಕ್ಕೆ ತಂತಿ ಹಾಕಿ ಬಗ್ಗಿಸ್ಕೊಂಡು ಬರ್ತಾರೆ. ಆ ಯಾವಾಗ ತಂತಿ ಹಾಕ್ತಾರೋ ತಂತಿ ತನ್ನ ಇಷ್ಟದ ಪ್ರಕಾರ ಹಾಕಿರ್ತಾನೆ, ಆದರೆ ತಾಡೆ ಬೇರು ಮುಟ್ಟಕ್ಕಾಗಲ್ಲ. ಆ ಬೇರು ಎಂಬತಕ್ಕಂಥ ಜ್ಞಾನಕ್ಕೆ, ಆ ಜ್ಞಾನದಿಂದ ಬರ್ತಕ್ಕಂತಹ ಆ ಒಂದು ನಡೆ ನಡವಳಿಕೆಗೆ ಅಲ್ಲಿ ಒಂದು ತಂತಿಯನ್ನು ಹಾಕ್ತಾರೆ. ಆ ತಂತಿನೇ ಜೀವನದ ಮೌಲ್ಯವನ್ನು ತೋರಿಸುವಂಥದ್ದು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಡೀಬೇಕು. ಇನ್ನಾದರೂ ನಾವು ಇದನ್ನು ಎಚ್ಚೆತ್ತುಕೊಳ್ಬೇಕು. ನಮ್ಮ ಸಂಸ್ಕೃತಿ ಉಳಿಸೋಬೇಕು, ಸಂಸ್ಕೃತಿ ಉಳಿಸ್ಕೋಬೇಕು, ಸಂಸಾರ ಸಂಪ್ರದಾಯವಾಗಿ ನಡಿಬೇಕು, ಮಕ್ಕಳನ್ನ ಜ್ಞಾನವಂತನಾಗಿ ಮಾಡಬೇಕು, ಗುರು ಬಗ್ಗೆ ಒಂದಷ್ಟು ಸೂಕ್ತ ಮಾಹಿತಿಯನ್ನು ತಿಳಿಸಬೇಕು. ಒಳ್ಳೆಯದಾಗಲಿ. ಮಹಾಲಯ ಪಕ್ಷ ಪ್ರಾರಂಭ ಆಯಿತು. ಆ ಪ್ರಾರಂಭವಾದಂತಹ ಈ ದಿನ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಶ್ರಾದ್ದ ಕರ್ಮಾದಿಗಳನ್ನ, ತಿಲತರ್ಪಣವನ್ನ, ವಿಶೇಷವಾಗಿರ್ತಕ್ಕಂಥ ಮಹಾಪ್ರಾರ್ಥನೆಯನ್ನ, ಭೂರಿ ಭೋಜನವನ್ನ ಉಣಬಡಿಸ್ತಕ್ಕಂಥದ್ದು, ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಶ್ರದ್ಧೆಯಿಂದ ಮಾಡುವಂತಹ ಈ ಶ್ರಾದ್ದವನ್ನ ಯಾರು ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ ಅದು ಶ್ರಾದ್ದವಾಗುತ್ತೆ. ಆದರೆ ಶ್ರಾದ್ದ ಎಂಬತಕ್ಕಂಥದ್ದು, ತಿಥಿ ಎಂಬತಕ್ಕಂಥದ್ದು ಮಾಡಲಿಕ್ಕೆ ಬಹಳ ವಿಶೇಷವಾಗಿರತಕ್ಕಂತಹ ದಿನಗಳು ಈ ಒಂದು ಪಕ್ಷಮಾಸ. ಪಕ್ಷಮಾಸದ ಪ್ರಾರಂಭದಿಂದ ಅಮಾವಾಸ್ಯೆಯವರೆಗೂ, ಪಕ್ಷಮಾಸದ ಪ್ರಾರಂಭ ಪ್ರಥಮ ಇವತ್ತಿನಿಂದ ಅಮಾವಾಸ್ಯೆಯವರೆಗೂ ನಿರಂತರವಾಗಿ ಪಕ್ಷಮಾಸದಲ್ಲಿ ಪ್ರತಿನಿತ್ಯ ತಿಲತರ್ಪಣವನ್ನು ಕೊಡತಕ್ಕಂಥದ್ದು, ಗೋಪ್ರಾರ್ಥನೆ ಸಲ್ಲಿಸ್ತಕ್ಕಂತಹದ್ದು, ಅಥವಾ ಅವರ ಹೆಸರಿನಿಂದ 4-6 ಜನಕ್ಕೆ ಊಟವನ್ನು ಉಣಬಡಿಸ್ತಕ್ಕಂತಹದ್ದು ಇದು ಬಹಳ ವಿಶೇಷ. ಮನೆಗೊಬ್ಬ ಮಗ ಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಾರೆ. ಮನೆಗೊಬ್ಬ ಮಗ ಬೇಕು, ಅದು ತಂದೆ ತಾಯಿಯ ಅಪೇಕ್ಷೆ. ಯಾತಕ್ಕಾಗಿ ಗಂಡ ಸಂತಾನ ಬೇಕು? ಆ ಗಂಡ ಸಂತಾನ ಯಾತಕ್ಕೋಸ್ಕರ ಬೇಕು ಅಂದ್ರೆ, ಅಪ್ಪ ಅಮ್ಮ ಮಾಡಿರ್ತಕ್ಕಂತಹ ಆಸ್ತಿ ಅಂತಸ್ತನ್ನ ಅನುಭವಿಸೋದಕ್ಕಲ್ಲ, ಅಥವಾ ಅಪ್ಪ ಅಮ್ಮ ಮಾಡಿರ್ತಕ್ಕಂತಹ ಆಸ್ತಿ ಅಂತಸ್ತು ಅದರ ಜೊತೆಗೆ ಮುಂದೆ ಏನಾಗಬೇಕು, ಅಥವಾ ನನ್ನ ವಂಶವನ್ನ ಉದ್ಧಾರ ಮಾಡತಕ್ಕಂಥವನು ಅಥವಾ ವಂಶೋದ್ಧಾರಕನು ಅದಕ್ಕಿನ್ನ ಮುಖ್ಯವಾಗಿ ಗತಿಸಿದ ನಂತರ ಅವರಿಗೆ ಪಿಂಡ ಪ್ರದಾನವನ್ನು ಮಾಡಿ ಅವರಿಗೆ ಮುಕ್ತಿಯನ್ನು ಕೊಡಲಿಕ್ಕೆ, ಅವರಿಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ಲಿಕ್ಕೆ, ಕುಟುಂಬದ ಯಶಸ್ಸಿಗಾಗಿ ಒಬ್ಬ ಮಗನಿಂದ ಇಡೀ ಕುಟುಂಬದ ಒಂದಷ್ಟು ಶ್ರೇಯಸ್ಸುಂಟಾಗುತ್ತೆ. ಅದು ಆತ ಮಾಡುವ ಕರ್ತವ್ಯ ಕರೆಕ್ಟ್ ಆಗಿದ್ರೆ ಮಾತ್ರ. ಯಾವ ಗಂಡ ಮಗ ಅನ್ಸ್ಕೊಂಡ ವ್ಯಕ್ತಿ ಮನೆಗೆ ಗತಿಸಿದ ನಂತರ ತನ್ನ ತಂದೆ ತಾಯಿ ಅಥವಾ ಅಜ್ಜಿ ತಾತ ಅಥವಾ ಮುತ್ತಜ್ಜಿ ಮುತ್ತತ ಅಂದ್ರೆ ತಾತ ಈ ತರಹ ಅಂತಹವರಿಗೆ ಸರಿಯಾದಂತ ರೀತಿ ಶ್ರಾದ್ದ ಕರ್ಮಾದಿಗಳನ್ನ ಹಿಂದೆ ಅಂದ್ರೆ ಮುಂದಿನ 3 ತಲೆಮಾರಿಗೆ ಅವ್ರಿಗೆ ಕ್ರಮಬದ್ಧವಾಗಿ ನಡೆಸಿಲ್ಲ ಅಂದ್ರೆ ಅಂತಹ ಕುಟುಂಬಗಳಲ್ಲಿ ಯಶಸ್ಸು ಎಂಬತಕ್ಕಂಥದ್ದು ಖಂಡಿತ ಇರುವುದಿಲ್ಲ. ಯಾವುದೇ ಕುಟುಂಬದಲ್ಲಿ ಶ್ರಾದ್ದ ಕರ್ಮಾದಿಗಳನ್ನ ಕ್ರಮಬದ್ಧವಾಗಿ ಆಚರಣೆ ಮಾಡಲಿಲ್ಲ ಅಂದ್ರೆ ಆ ಕುಟುಂಬದಲ್ಲಿ ಇಲ್ಲದ ಸಮಸ್ಯೆಗಳು ಕಿತ್ಕೊಂಡು ತಿಂತಾ ಇರುತ್ತವೆ. ಯಥೇಚ್ಛವಾದಂಥ ರೀತಿ ಭಗವಂತ ಎಲ್ಲವನ್ನೂ ನಿಮಗೆ ದಯಪಾಲಿಸಿದ್ರು ಅದನ್ನು ಲಕ್ಷಣವಾಗಿ ಕೂತ್ಕೊಂಡು ಊಟ ಮಾಡೋ ಯೋಗ್ಯತೆ, ಆ ಒಂದು ಮನಸ್ಥಿತಿ, ತಾಳ್ಮೆ, ಸಮಾಧಾನ ಅದು ನಿಮಗಿರೋದಿಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟರೂ ಸಹಿತ ಆ ಸುಖ ಸಂತೋಷ ಮನೆಯಲ್ಲಿರ್ತಕ್ಕಂಥ 4-6 ಜನ ಒಬ್ಬರೊಬ್ಬರು ನೆಮ್ಮದಿಯ ಕೂತು ನಗನಗ್ತಾ ಮಾತಾಡುವಂತಹ ಒಂದು ವ್ಯವಧಾನತೆ, ಸಮಾಧಾನ ನಿಮಗಿರೋದಿಲ್ಲ. ಅಥವಾ ಯಾವ್ದಾದ್ರು ಒಂದು ರೋಗ ರುಜಿನ ಅಂತ ಹತ್ಕೊಂಡ್ಬಿಟ್ರೆ ಅದಕ್ಕಿನ್ನ ದೊಡ್ಡ ದೊಡ್ಡ ಮಹಾಮಾರಿ ಕಾಯಿಲೆಗಳು ಬೇಗ ಗುಣ ಆಗ್ತಿರುತ್ತೆ. ಆದರೆ ಈ ಸಣ್ಣ ಸಮಸ್ಯೆಯಿಂದ ಪಾರಾಗ್ಲಿಕ್ಕೆ ಆಗುವುದಿಲ್ಲ. 1-2 ಹೇಳ್ತಾ ಹೊರಟ್ರೆ ಪಿತೃಶಾಪ ಎಂಬತಕ್ಕಂತಹದ್ದು ಸಾಮಾನ್ಯವಾದ್ದಲ್ಲ. ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸುವಂತಹದ್ದಿದೆ. ಯಾವುದೇ ಒಬ್ಬ ಪಿತೃಗಳು ನಮ್ಮನ್ನು ಅಗಲಿರ್ತಕ್ಕಂತಹ ನಮ್ಮ ಪಿತೃದೇವತೆಗಳಿಂದ ನಮಗೆ ಶಾಪಗ್ರಸ್ತರಾಗುವುದಿಲ್ಲ, ನಮಗೆ ಶಾಪ ಬರೋದಿಲ್ಲ. ಖಂಡಿತ ಇದು ಸುಳ್ಳಿನ ಮಾತು. ಆದರೆ ಭಗವಂತ ಅವರ ಮೇಲಿದ್ದಾನೆ. ಭಗವಂತ ಕೊಡತಕ್ಕಂತಹ ಆತನ ಕೃಪಾಶೀರ್ವಾದದಿಂದ ನಾವು ಪಿತೃದೇವತೆಗಳಿಗೆ ಸರಿಯಾದಂತಹ ಗೌರವವನ್ನು ಸಲ್ಲಿಸಿ ಪಿತೃಗಳಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದ್ರೆ ಮಾತ್ರ ಆಗ ನಮ್ಮ ಕುಟುಂಬಕ್ಕೆ ಸಲ್ಲತಕ್ಕಂತಹ ಭಗವಂತ ಕೊಡ್ತಕ್ಕಂಥ ಆಶೀರ್ವಾದ ನಮಗೆ ಸಿಗ್ತಕ್ಕಂಥದ್ದು. ಅಪ್ಪ ಅಮ್ಮನ ದೂರ ಹಾಕಿದ್ದೀನಿ, ಅಪ್ಪ ಅಮ್ಮನಿಗೆ ಇಷ್ಟು ಊಟ ಹಾಕೋ ಯೋಗ್ಯತೆ ಇಲ್ಲ, ಅಪ್ಪ ಅಮ್ಮನಿಗೆ ಪಿಂಡ ಪ್ರದಾನ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ದೊಡ್ಡದಾದಂತಹ ಚಂಡಿಕಾಯಾಗ ಮಾಡಿಸ್ದೆ, ಅಥವಾ ದೇವಾಲಯವನ್ನು ಕಟ್ಟಿಸ್ದೆ, ಪುಣ್ಯಕ್ಷೇತ್ರವನ್ನು ಕಟ್ಟಿಸ್ದೆ, ಅಥವಾ ತೀರ್ಥಕ್ಷೇತ್ರಕ್ಕೆ ಜನಗಳನ್ನ ಕರ್ಕೊಂಡು ಹೋದೆ, 4-6 ಜನಗಳಿಗೆ 4-6 ಪಾದ ಸೇವೆ ಮಾಡಿದೆ, ಎಲ್ಲೆಲ್ಲೂ ಸಹಿತ ನಂದೇ ಬ್ಯಾನರು ಫೋಟೋ ಇದೆ ಅಂದ್ರೆ ಅದು ಮೂರ್ಖತನದ ಮಾತು.
ಜನ್ಮ ಕೊಟ್ಟು ತಂದೆ ತಾಯಿ ಸೇವೆ ಮಾಡಕ್ಕೆ ಯೋಗ್ಯತೆ ಇಲ್ಲದಿರತಕ್ಕಂತಹ ವ್ಯಕ್ತಿಗಳಿಗೆ ಖಂಡಿತ ಹೇಳ್ತೇನೆ, ಅವರು ಮುಂದಿನ 7 ಜನ್ಮ ಆದರೂ ಸಹಿತ ಅವರು ಹುಟ್ಟುವಂತ ಮಕ್ಕಳು ನಾಳೆ ದಿವಸ ಅವ್ರನ್ನ ಸಂಪೂರ್ಣ ಕಡೆ ಕಾಣಿಸ್ಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಳ್ಳೋದು ಬೇಡ. ಭಗವಂತ ನಮಗೆ ಕೊಟ್ಟಂತ ಜ್ಞಾನದಲ್ಲಿ ಪಿತೃದೇವತೆಗಳಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಗೌರವವನ್ನು ಯಾರು ಸಲ್ಲಿಸ್ತಾರೋ, ಪಕ್ಷ ಮಾಸದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಶ್ರಾದ್ದ ಕರ್ಮಾದಿಗಳನ್ನ ತಿಲತರ್ಪಣವನ್ನ ಎಲ್ಲಿ ಆಚರಣೆ ಮಾಡ್ತಾರೋ ಅಂತಹ ರಾಜ್ಯ, ಅಂಥ ದೇಶ, ಅಂತಹ ಪ್ರಾಂತ್ಯ, ಅಂತಹ ಕುಟುಂಬ ಶ್ರೇಯಸ್ಕರವಾಗಿರುತ್ತೆ. ಶ್ರದ್ಧೆಯಿಂದ ಮಾಡಿದ್ರೆ ಅದು ಶ್ರಾದ್ದ ಅಂತ ಹೇಳ್ತಾರೆ. ಯಾವತ್ತು ತಿಥಿಗಳು ಮಾಡಬೇಕಾದ್ರೆ ಮನೆಯಲ್ಲಿ ಬಹಳಷ್ಟು ನಿಶಬ್ದತೆಯಿಂದ, ಜೋರ ಕೂಗಾಡ್ದಿರ, ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದಿರ, ಬಹಳ ಪ್ರಶಾಂತತೆಯಿಂದ ಮಾಧ್ಯಾಹ್ನಿಕ 12 ಗಂಟೆಗೆ ಅಭಿಜಿನ್ ಲಗ್ನ ಆದ ನಂತರ, ಮಾಧ್ಯಾಹ್ನಿಕದ ನಂತರ ಅಂದ್ರೆ 12 ಗಂಟೆ ಮೇಲೆ ಮಾಡೋದು ಶ್ರಾದ್ದ. ಎಷ್ಟೋ ಜನ ಧರ್ಮಶಾಸ್ತ್ರ ಪ್ರಕಾರ ಇವತ್ತಿಗೂ ತಿಳಿದಿರತಕ್ಕಂಥ ಹಿರಿಯರು ಹೇಳ್ತಾರೆ, ಅಪರಾಹ್ನ ಕಾಲ 2 ಗಂಟೆ ದಾಟದ ಮೇಲೆ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. 2 ಗಂಟೆ ದಾಟಿದ್ರೆ ಅದು ಶ್ರಾದ್ದದ ಊಟ, ತಿಥಿಯ ಊಟ ಅಂತ ಹೇಳ್ತಾರೆ. ನೋಡಿ, ಈ ವರ್ಡ್ಸ್ ಎಲ್ಲ, ಈ ಪದಗಳೆಲ್ಲ ಇದೆಯಲ್ಲ, ಇದು ಮನೇಲಿ ಹಿರಿಯರಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಯಾವ ಮನೆಗೆ ಹಿರಿಯರಿರೋದಿಲ್ಲ, ಯಾವ ಮನೆಗೆ ಹಿರಿಯರಿಗೆ ಆದ್ಯತೆ ಇರೋದಿಲ್ಲ, ಹಿರಿಯರನ್ನ ನಾವು ಗೌರವಿಸೋದಿಲ್ಲ, ಅಥವಾ ಹಿರಿಯರನ್ನ ತೆಗೆದುಕೊಂಡು ಎಲ್ಲೋ ಆಶ್ರಮಗಳಿಗೋ ಯಾರೋ ಮನೆಗಳಿಗೋ ತಗೊಂಡೋ ಬಿಟ್ಟಿರ್ತೀವಲ್ಲ, ಅಂತಹವ್ರಿಗೆ ಖಂಡಿತ ಈ ಪದಗಳು ಗೊತ್ತಾಗಲ್ಲ, ಈ ತರಹ ವಾಕ್ಯಗಳಲ್ಲಿ ಸಿಗೋದೂ ಇಲ್ಲ. 2 ಗಂಟೆ ಒಳಗಡೆ ಊಟ ಮಾಡಬೇಕು ಅಂತ ಹೇಳ್ತಾರೆ. 2 ಗಂಟೆ ನಂತರ ಮಾಡ್ರೆ ಅಪರಾಹ್ನ ಆಗ್ಬಿಡುತ್ತೆ, ಅದು ತಿಥಿ ಊಟ, ಶ್ರಾದ್ದ ಊಟ ಅಂತಲೂ ಹೇಳ್ತಾರೆ ಹಿರಿಯರು. ಅದಕ್ಕೆ ತಿಳಿದಿರ್ತಕ್ಕಂಥವ್ರು ನೋಡಿ, 12ರಿಂದ 1 ಗಂಟೆ ಅಥವಾ ಮ್ಯಾಕ್ಸಿಮಮ್ 1:15 ಊಟ ಮುಗಿಸ್ಬಿಡ್ತಾರೆ. ಮುಗಿಬೇಕು, ಅದೆಂಥದ್ದೇ ಕಾರ್ಯಕ್ರಮ ಆದರೂ 12ರಿಂದ 1 ಗಂಟೆ ಅಥವಾ 1:15, 1:45 ಅನ್ನೋಷ್ಟರಲ್ಲಿ ಊಟಕ್ಕೆ ಮುಗಿಸಿ ಕೈ ತೊಳ್ಕೊಂಡ್ಬಿಡ್ತಾರೆ. ಇದು ಕ್ರಮ. ಇದಾದ್ಮೇಲೆ ತಿಂದ್ರೆ ಅದು ಬೇರೆ ತರಹ ಚಿಂತನೆ ಇರುತ್ತೆ. ಹಾಗೆ ಶ್ರದ್ಧೆಯಿಂದ ಮಾಡತಕ್ಕಂಥದ್ದಕ್ಕೆ ಮಾತ್ರ ಶ್ರಾದ್ದ ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳ್ತಾರೆ, ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ, ಶ್ರದ್ಧೆಯಿಂದ ಮಾಡಿ ಅಂತ. ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ ಅಂತ ಹೇಳ್ತಾರೆ, ನಿಜ. ಹಾಗಂತ ನೀವು ಶ್ರದ್ಧೆಯಿಂದ ಮಾಡಿದಕ್ಕೆಲ್ಲವೂ ಶ್ರಾದ್ದ ಅಂತ ಹೇಳೋದಿಲ್ಲ. ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ತನ್ನ ತಂದೆ ತಾನು ಕೊಟ್ಟಂತ ಮಾತನ್ನು ಆಲಿಸಿ ತಾನಾಗಲೇ ಸಿದ್ಧನಾದ ಕಾಡಿಗೆ ಹೊರಡಲಿಕ್ಕೆ. ಒಬ್ಬ ಮಗನಾಗಿರ್ತಕ್ಕಂಥವನು ಒಂದು ಕುಟುಂಬದಲ್ಲಿ ಮಗನಾಗಿರ್ತಕ್ಕಂಥವನು 3 ಕಾಯಕವನ್ನ ಶ್ರದ್ಧೆಯಿಂದ ಮಾಡಬೇಕಂತ. ಆ 3 ಕಾಯಕವನ್ನ ಮಾಡಿದ್ರೆ ಮಾತ್ರ ಆತ ಮಗನಾಗ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರವನ್ನ ನಿಮ್ಮ ಮನೆ ಮಕ್ಕಳಿಗೆ ತಿಳಿಸಿ. ಯಾರು ಪಿತೃವಾಕ್ಯ ಪರಿಪಾಲಕನಾಗಿರ್ತಾನೋ, ತಂದೆಯ ಮಾತಿಗೆ ಬದ್ಧನಾಗಿರ್ತಾನೋ, ತಂದೆ ಮಾತು ಕೊಡೋದಕ್ಕಿಂತ ಮುಂಚಿತವಾಗಿ ತಾನು ಸಿದ್ಧನಾಗಿರ್ತಾನೋ, ಅಥವಾ ತಂದೆಯ ಮನಸ್ಸನ್ನ ಯಾವತ್ತೂ ನೋಯಿಸದಿರ ಇರ್ತಕ್ಕಂಥವನು, ಅಥವಾ ತಂದೆ ಹೇಳೋದಕ್ಕಿಂತ ಮುಂಚಿತವಾಗಿ ಆ ಕಾಯಕವನ್ನ ನಾನು ಮಾಡ್ತೀನಿ ಅಂತ ಆತ ಆಗಲೇ ತನ್ನ ಹೃದಯದಲ್ಲಿ ಸಿದ್ಧನಾಗಿರಬೇಕು. ಇಂತಹ ಒಂದು ಸ್ಥಿತಿಯಲ್ಲಿದ್ದರೆ ಮಾತ್ರ ಆತ ಮಗನಾಗ್ತಕ್ಕಂಥದ್ದು ಅನ್ನೋದಕ್ಕೆ ಧರ್ಮಶಾಸ್ತ್ರದಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ಮಗ ಅಂದ ತಕ್ಷಣ ಅಪ್ಪನ ಮಾಡಿರ್ತಕ್ಕಂಥ ಆಸ್ತಿ ಅನುಭವಿಸಕ್ಕಲ್ಲ, ಅಥವಾ ಅಪ್ಪನ ಹೆಸರಿದೆ ಅಂತ ಬೀದಿ ಬೀದಿ ಸುತ್ತುವಂತಹದ್ದಲ್ಲ, ಅಥವಾ ಅಪ್ಪ ರಾಜನಾಗಿದ್ದಾನೆ ಅಂತ ಹೇಳಿ ಮಗ ಬೀದಿ ಬೀದಿ ಸುತ್ತಿ ಇಲ್ಲದ ಸಮಸ್ಯೆಗಳು ತಂದಿರ್ತಕ್ಕಂಥದ್ದಲ್ಲ. ತಂದೆಯ ಮನಸ್ಸನ್ನ ಕಿಂಚಿತ್ತೂ ನೋವು ಮಾಡದಿರ ಇದ್ರೆ ಆತ ಮಗ ಆಗ್ತಾನೆ. ಇವತ್ತಿನ ದಿವಸ ಅಪ್ಪ ಏನಾದ್ರು ಒಂದು ಕೆಲಸ ಹೇಳಿದ್ರೆ ನನಗೆ ಬಹಳ ಕೆಲಸ ಇದೆ ಅಂತ ಮಗ ಜಾರ್ಕೊಳ್ಳುವಂಥದ್ದಿದೆ. ಅಪ್ಪ ಏನಾದ್ರು ಕೆಲಸ ಹೇಳ್ತಾರೆ ಅಂತ ಅಪ್ಪನ ಮುಂದೆ ನಿಲ್ಲುವಂತ ಯೋಗ್ಯತೆನೂ ಇಲ್ಲದಂತ ರೀತಿಯಲ್ಲಿ ಇರ್ತಾನೆ. ಅಪ್ಪನ ಮನಸ್ಸನ್ನ ನೋಯಿಸಬಾರದು ಅನ್ನತಕ್ಕಂತಹ ಆ ವ್ಯವಧಾನತೆ, ಆ ಸಮಾಧಾನ, ಆ ತೃಪ್ತಿಕರವಾದಂತಹ ಆಲೋಚನೆ ಅವರಲ್ಲಿ ಇಲ್ದಿರೋ ರೀತಿ ಇದೆ. ಅಂದ್ರೆ ಆ ಮಗನ ಬೆಳವಣಿಗೆ ಆ ರೀತಿಯಾಗಿ ಹೋಗ್ತಾ ಇದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಬಾಲ್ಯದಲ್ಲಿ ಮಕ್ಕಳನ್ನ ನಾವು ಹೇಗೆ ಸಂಸ್ಕಾರವಂತರನ್ನಾಗಿ ಮಾಡ್ತೀವಿ, ಹೇಗೆ ಹಿರಿಯರ ಕಡೆ ಗೌರವ, ಅವ್ರಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಚಿಂತನೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ, ಅದು ನಮ್ಮ ಮನೆ ಮಕ್ಕಳು ಹಾಗೆ ತಯಾರಾಗ್ತಾರೆ. 3 ಭಾಗದಲ್ಲಿ ಗಂಡು ಮಗನ ಜವಾಬ್ದಾರಿ ಇದೆ. ಪಿತೃವಾಕ್ಯ ಪರಿಪಾಲಕನಾಗ್ತಕ್ಕಂಥದ್ದು. ಭಗವಾನ್ ಶ್ರೀರಾಮಚಂದ್ರ ಕಾಡಿಗೆ ಹೊರಡಬೇಕಾದ್ರೆ ಅಪ್ಪ ಹೇಳಿಲ್ಲ ನೀನು ಕಾಡಿಗೆ ಹೊರಡಬೇಕು ಅಂತ. ಆದ್ರೆ ಅಪ್ಪ ಅವರ ಧರ್ಮಪತ್ನಿ ಹತ್ರ ಅಲ್ಲಿ ಮಾತಾಡುವಂತ ಮಾತನ್ನ ಕಿವಿಯಲ್ಲಿ ಆಲಿಸ್ದ. ಓ, ನಮ್ಮಪ್ಪ ಅಮ್ಮನಿಗೆ ಮಾತು ಕೊಡ್ತಿದ್ದಾರೆ, ನನ್ನ ರಾಮ 14 ವರ್ಷ ಕಾಡಿಗೆ ಹೊರಡ್ತಾನೆ ಅಂತ. ಅದನ್ನು ಕೇಳಿ ಆಗ್ಲೇ ಸನ್ನಿಧರಾದ್ರು. ಅವರು ಆಗಿನ ಒಂದು ಕಾಷಾಯ ವಸ್ತ್ರಗಳನ್ನು ಹಾಕೊಂಡು ಆಗ್ಲೇ ಕಾಡಿಗೆ ಹೊರಡೋದಕ್ಕೆ ಅಪ್ಪನ ಮುಂದೆ ಕಾಣಿಸ್ಕೊಂಡ್ಬಿಟ್ರು. ಅಪ್ಪನ ಮನಸ್ಸು ಒಳಗಡೆ ಬಹಳ ನೋಯ್ತು. ದಶರಥನ ಮನಸ್ಸು ಬಹಳಷ್ಟು ಕುಗ್ಗುತ್ತೆ. ಅಯ್ಯೋ, ನನ್ನ ಮಗ ರಾಜ್ಯ ಆಳ್ಬೇಕಾಗಿರ್ತಕ್ಕಂಥ ಮಗ, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಬೇಕಾಗಿರ್ತಕ್ಕಂಥ ಮಗ, ಇಡೀ ರಾಜ್ಯ ಸಂರಕ್ಷಣೆ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ನನ್ನ ಮಗ, ಇವತ್ತು ನಾನು ಆಡಿದಂತಹ ಒಂದು ಮಾತನ್ನ ಕಿವಿಯಲ್ಲಿ ಆಲಿಸ್ಕೊಂಡು, ಇನ್ನೂ ನನ್ನ ವಾಕ್ಯದಿಂದ ಬಂದಿಲ್ಲ, ನಾನು ಹೇಳಿಲ್ಲ ನೀನು ಕಾಡಿಗೆ ಹೊರಡಬೇಕು ಅಂತ ನಾನು ಹೇಳಿಲ್ಲ, ಆದ್ರೆ ನೀನು ಸಿದ್ಧನಾಗ್ಬಿಟ್ಟಿದ್ಯಾ. ಎಂತಹ ದುರಾದೃಷ್ಟ.
ಇದನ್ನ ದಶರಥ ಮಹಾರಾಜ ತನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಒಳಗಡೆ ನೋವು ತಿಂತ ಇದ್ದ. ಆದ್ರೆ ಅಂತಹ ದಶರಥ ಮಹಾರಾಜನಿಗೂ ಸಹಿತ ಮೋಕ್ಷ ಸಿಗಬೇಕಾದ್ರೆ ರಾಮ ಕೊಟ್ಟಂತಹ ಪಿಂಡ ಪ್ರದಾನ. ಯಾಕೆಂದ್ರೆ ಅಲ್ಲೂ ಸಹಿತ ಗಯಾ ಎಂಬತಕ್ಕಂತಹ ಕ್ಷೇತ್ರ, ನನ್ನ ಕಾರ್ಯಕ್ರಮದಲ್ಲಿ ಗಯಾ ಪುಣ್ಯಕ್ಷೇತ್ರವನ್ನು ಸಂಪೂರ್ಣವಾಗಿ ತಾವೆಲ್ಲರೂ ನೋಡಿದ್ದೀರಿ, ಗಯಾ ಕ್ಷೇತ್ರವನ್ನು ದರ್ಶನ ಮಾಡಿದ್ದೀರಿ. ಇವತ್ತು ಪಿಂಡ ಪ್ರದಾನ ಆಗಲಿ, ತಿಲತರ್ಪಣ ಆಗಲಿ, ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಅದು ಗಯಾ ಕ್ಷೇತ್ರ ಮಾತ್ರ. ಪ್ರತಿಯೊಬ್ಬರ ಮನೆಗೆ ಪಿಂಡ ಪ್ರದಾನ ತಿಲತರ್ಪಣ ಮಾಡುವಾಗ ಆ ವಾಕ್ಯ ಬಂದೇ ಬರುತ್ತೆ. ಗಯಾ ಕ್ಷೇತ್ರದಲ್ಲಿ ಮಾಡತಕ್ಕಂತಹ ಕ್ರಮವನ್ನ ನಾವು ಇಲ್ಲಿ ಆಚರಣೆ ಮಾಡ್ತಿದ್ದೀವಿ ಅಂತ ಹೇಳುವುದೇ ಕ್ರಮ ಇದೆ. ಹಾಗೆ ಮಗ ಆದನು 3 ಕಾಯಕವನ್ನು ಮಾಡಿದ್ರೆ ಆತ ಮಗ ಅನ್ನಿಸ್ಕೊಳ್ತಾನೆ. ಪ್ರತಿ ಪ್ರಾರಂಭ ಆದರೆ ಅಮಾವಾಸ್ಯವರೆಗೂ ಬರ್ತಕ್ಕಂಥ ಪ್ರತಿದಿನದ ಅವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ತಿಥಿಗಳ ಪ್ರಕಾರ ಕೆಲವು ಪಕ್ಷಗಳನ್ನು ಆಚರಣೆ ಮಾಡೋದು ಕ್ರಮ ಇದೆ. ಕೆಲವು ವಾಸ್ತುಗಳಲ್ಲಿ ಅದು ಬೇರೆ ತರನೇ ಇರುತ್ತೆ. ಏನೇ ಆದರೂ ಅಕಸ್ಮಾತ್ ಆಯಾ ತಿಥಿಗಳ ಪ್ರಕಾರನೇ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಮಹಾಲಯ ಅಮಾವಾಸ್ಯೆ ದಿವಸ ಸಾರ್ವತ್ರಿಕವಾಗಿ ಅಮಾವಾಸ್ಯೆ ದಿವಸ ಯಾವುದೇ ತಿಥಿಗಳನ್ನು ನೋಡಬೇಕಾದ್ದಿಲ್ಲ. ಅವತ್ತು ಗತಿಸಿರ್ತಕ್ಕಂಥವರಿಗೆ, ಮರಣ ಹೊಂದಿರತಕ್ಕಂಥವರಿಗೆ ಆ ಶುಭ ದಿನ ಅಂದರೆ ಮಹಾಲಯ ಅಮಾವಾಸ್ಯೆ ಎಂದು ತಿಲತರ್ಪಣವನ್ನು ಮಾಡಬಹುದು, ತರ್ಪಣವನ್ನು ಕೊಡಬಹುದು. ಅಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಆ ದಿನ. ಹಾಗಾಗಿ ಈ 15 ದಿನಗಳಲ್ಲಿ ಯಾವತ್ತಾದರೂ ಪಕ್ಷಮಾಸವನ್ನು ಮಾಡಿ, ಅದರಲ್ಲೂ ಹರಿಯುವ ನೀರು, ನದಿ ತೀರ, ಸಮುದ್ರ ತೀರ, ಹಾಗೆ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಹಾಗೆ ಭಗವಂತನ ವಿಶೇಷವಾಗಿರುವ ಸಾನ್ನಿಧ್ಯಗಳು, ಅದರಲ್ಲೂ ಮಾತೃಗಯ, ಪಿತೃಗಯ. ಗಯಾ ಕ್ಷೇತ್ರ ಇದು ವಿಷ್ಣುಪಾದ ಇರತಕ್ಕಂಥದ್ದು, ಮಾತೃಗಯ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಮಾತೃಗಯ, ಪಿತೃಗಯ ಎಂಬತಕ್ಕಂತಹ 2 ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರಗಳಿದೆ. ಅಲ್ಲೂ ಸಹಿತ ಶ್ರಾದ್ದ ಕರ್ಮಾದಿಗಳನ್ನು ಪಕ್ಷಮಾಸವನ್ನು ಆಚರಿಸಬಹುದು. ಹಾಗೆ ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಗಯಾ ಕ್ಷೇತ್ರ. ಗಯಾಸುರ ಎಂಬತಕ್ಕಂತಹ ರಾಕ್ಷಸನಿಗೆ ಅಲ್ಲಿ ವರವನ್ನು ಕೊಟ್ಟು, ಗಯಾಸುರ ಯಾವತ್ತಿಗೆ ಪಿಂಡ ಪ್ರಧಾನ ಎಂಬತಕ್ಕಂಥದ್ದು ನಿಲ್ಲುತ್ತೋ ಅವತ್ತಿನ ನಿನ್ನ ಪುನಃ ಉದ್ಧಾರ ಆಗದ, ಅಂದ್ರೆ ಅವತ್ತು ಪುನಃ ನೀನು ನೋಡ್ತೀಯಾ, ಅಲ್ಲಿವರೆಗೂ ನೀನು ಶಾಂತನಾಗಿರ್ತೀಯ ಎಂಬತಕ್ಕಂಥದ್ದು ಒಂದಷ್ಟು ನುಡಿಯಿದೆ. ಏನೇ ಆದರೂ ಗಯಾ ಕ್ಷೇತ್ರದಲ್ಲಿರ್ತಕ್ಕಂಥ ವಿಷ್ಣುವಿನ ಪಾದ, ಆ ಗಯಾಸುರ ಎಂಬತಕ್ಕಂತಹ ರಾಕ್ಷಸನ ಎದೆಯ ಮೇಲೆ ವಿಷ್ಣು ಪಾದವನ್ನಿಟ್ಟದ್ರಿಂದ ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಹಾಗೆ ಅಲ್ಲಿ ಹರಿತಕ್ಕಂತಹ ಜಲ, ನೀರು ಅದು ಬಹಳ ಪವರ್, ಅಂದ್ರೆ ವಿಶೇಷತೆ. ಈಗ ತಾವು ನೋಡ್ತಿರ್ತಕ್ಕಂಥದ್ದೇ ವಿಷ್ಣು ಪಾದ. ಈ ಪಾದ ಇದಿರ್ತಕ್ಕಂಥ ಒಂದು ಕೃಷ್ಣಶಿಲೆಯ ಬಂಡೆ ಮೇಲೆ, ಅಂದ್ರೆ ಈ ಒಂದು ಬಂಡೆ ಇದರ ತಳಭಾಗದಲ್ಲೇ ಗಯಾಸುರ ಎಂಬತಕ್ಕಂಥ ರಾಕ್ಷಸರಿದ್ದಾನೆ. ಆತರ ಎದೆ ಮೇಲೆ ಭಗವಂತ ಪಾದವನ್ನಿಟ್ಟದ್ರಿಂದ ಈ ಪಾದದ ಮೇಲೆ ಎಲ್ಲಿವರೆಗೂ ಪಿಂಡ ಪ್ರಧಾನಗಳು ನಿರಂತರವಾಗಿ ನಡೆಯುತ್ತೋ ಅಲ್ಲಿವರೆಗೂ ಶಾಂತಿ, ಸಮಾಧಾನ, ಸಂತೃಪ್ತಿ, ಬದುಕು ಮತ್ತು ಮನುಷ್ಯನ ಯಶಸ್ಸಿಗೂ ಸಹಿತ ಕಾರಣವಾಗ್ತಕ್ಕಂಥದ್ದು ಎಂಬತಕ್ಕಂಥದ್ದು ಇಂದಿಗೂ ಸಹಿತ ಬೆಳೆದು ಬಂದಂಥ ಪದ್ಧತಿ. ಇಲ್ಲಿ ಸಾಕ್ಷಿ ರೂಪವಾಗಿ ಹರಿಯುವ ನೀರಿನ ಒಂದು ವಿಶೇಷವಾದಂಥ ಸರೋವರ ಇದೆ, ಅಂದ್ರೆ ನದಿ ಇದೆ. ಆದರೆ ಅದು ಅಂತರ್ಗಾಮಿ, ಮೇಲೆ ಕಾಣತಕ್ಕಂಥದ್ದಲ್ಲ. ಇನ್ನು ಎರಡನೇದು, ಅಲ್ಲಿ ಒಂದು ವಟವೃಕ್ಷ ಇದೆ. ಆ ವೃಕ್ಷ ಅಂದಿನಿಂದ ಇಂದಿನವರೆಗೂ ಇದೆ. ಹಿಂದೆಲ್ಲ ಗೋವುಗಳು ಮಾತಾಡ್ತಾ ಇತ್ತಂತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಗೋವುಗಳು ಹಿಂದೆ ಮಾತಾಡ್ತಾ ಇತ್ತಂತೆ. ಪ್ರತಿ ಗೋವು ಸಹಿತ ಮನುಷ್ಯನ ತರನೇ ಇತ್ತು, ಮನುಷ್ಯರಂಗೆ ಮಾತಾಡ್ತಿತ್ತು. ಅದಕ್ಕೆ ಅದನ್ನ ತಾಯಿ ಸ್ಥಾನಕ್ಕೆ ಕೊಟ್ಟಿದ್ದು ಯಾದಕ್ಕೋಸ್ಕರ ಅಂದ್ರೆ ಆ ಗೋವಿಲಂತ ಶಕ್ತಿ ಇದೆ. ಹಾಗೆ 300 ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಕ್ಕಂಥದ್ದು ಗೋವು. ಮನುಷ್ಯ ಗತಿಸಿದ ನಂತರ ಒಂದು ಗೋದಾನ ಮಾಡಿ ಅಂತ ಹೇಳ್ತಾರೆ. ಯಾತಕ್ಕಾಗಿ? ಆ ಗೋದಾನವನ್ನು ಮಾಡಿದ್ರೇನೆ ಆ ವ್ಯಕ್ತಿಗೆ ಮುಕ್ತಿ ಸಿಗ್ತಕ್ಕಂಥದ್ದು. ಆಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ನಮಸ್ಕರಿಸ್ತಾ, ಪಿತೃದೇವತೆಗಳ ಆರಾಧನೆ, ಈ ಒಂದು ಪಕ್ಷ ಮಾಸದಲ್ಲಿ ನಡೆಸ್ತಕ್ಕಂತಹ ಪಿತೃಪಕ್ಷಗಳ ಒಂದು ವಿಶೇಷವಾದಂತಹ ಆಚರಣೆ. ಪಿತೃಪಕ್ಷಗಳು ಈ ಪಿತೃದೇವತೆಗಳಿಗೆ ವಿಶೇಷವಾಗಿ ನಡೆಸ್ತಕ್ಕಂತಹ ಅನುಷ್ಠಾನ. ಈ ಒಂದು 15 ದಿನ ಸಂಪೂರ್ಣವಾಗಿ ಪ್ರಥಮದಿಂದ ಅಮಾವಾಸ್ಯೆಯವರೆಗೂ, ಮಹಾಲಯ ಪಕ್ಷ ಆರಂಭದ ಅಂದರೆ ಪಕ್ಷದ ಆರಂಭದಿಂದ ಮಹಾಲಯ ಅಮಾವಾಸ್ಯೆಯವರೆಗೂ ನಿರಂತರವಾಗಿ ತಿಲತರ್ಪಣ, ಪಿಂಡ ಪ್ರಧಾನ, ಹಾಗೆ ಆಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಸ್ನೇಹಿತರಾಗಿರ್ಬೋದು, ಗುರುಗಳಾಗಿರ್ಬೋದು, ಬಂಧು ಬಾಂಧವರಾಗಿರ್ಬೋದು, ಅಥವಾ ಯಾವುದೇ ಒಂದು ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂತಹ ವ್ಯಕ್ತಿಗಳಿಗೂ ಸಹಿತ ತಿಲತರ್ಪಣವನ್ನು ಕೊಟ್ಟು ಅವರಿಗೆ ಮೋಕ್ಷಕ್ಕೆ ದಾರಿ ಮಾಡತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಇದು ಬಹಳ ವಿಶೇಷ. ಹಾಗೆ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಕಾಯಕವನ್ನು, ದೇವತಾರಾಧನೆಯನ್ನ ಮಾಡುವುದರಲ್ಲಿ ಸ್ವಲ್ಪ ಲೋಪ ಬಂದರೂ ಪರವಾಗಿಲ್ಲ, ಆದರೆ ಶ್ರಾದ್ದ ಕರ್ಮಾದಿಗಳನ್ನು ಲೋಪ ಬಾರದಂತೆ ನಡೆಸಿ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ದೇವತಾರಾಧನೆ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಮಡಿ ಆಚಾರದಲ್ಲಾಗಲಿ ಪೂಜಾ ಅನುಷ್ಠಾನದಲ್ಲಾಗಲಿ ಸರಿಯಾದ ಸಮಯಕ್ಕೆ ಆಗಿಲ್ಲ ಅಂದರೂ ಅಲ್ಲಿ ಕ್ಷಮೆ ಇದೆಯಂತೆ. ಆದರೆ ಪಿತೃದೇವತೆಗಳ ರೀತಿಯಲ್ಲಿ ಆಗಲ್ಲ.
ಪಿತೃದೇವತೆಗಳಿಗೆ ಸರ್ವತ್ರಿಕವಾಗಿ ಅವರನ್ನು ಆಚರಣೆ ಮಾಡತಕ್ಕಂಥದ್ದು, ಅವಾಗ ಆ ಸಮಯದಲ್ಲಿ ಬಳಸುವಂತಹ ತರಕಾರಿ ಇರ್ಬೋದು, ಆಹಾರ ಇರ್ಬೋದು, ಮತ್ತು ಖಾದ್ಯಗಳಿರ್ಬೋದು, ಪದಾರ್ಥಗಳಿರ್ಬೋದು, ಭೂರಿ ಭೋಜನ ಇರಬಹುದು, ಎಲ್ಲವೂ ಸಹಿತ ಶ್ರಾದ್ದ ತಿಥಿಗಳಲ್ಲಿ, ವೈಕುಂಠಗಳಲ್ಲಿ ಇದು ಬಹಳಷ್ಟು ವಿಭಿನ್ನವಾಗಿರುತ್ತೆ. ಅಂತಹದರಲ್ಲಿ ಈ ಪಕ್ಷಮಾಸ ಬಂದರೆ ಎಲ್ಲವೂ ಸಹಿತ ಒಂದಷ್ಟು ವಿಭಿನ್ನತೆ ಇರುತ್ತೆ. ಆದರೆ ಕುಟುಂಬಸ್ಥರೆಲ್ಲರೂ ಸೇರಿ ಇರ್ತಕ್ಕಂತಹ ಪ್ರತಿಯೊಬ್ಬರೂ ನಮಸ್ಕರಿಸಿ ಶ್ರದ್ಧೆಯಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ತಿಲತರ್ಪಣ ಕಾಲದಲ್ಲಿ, ಪಿಂಡ ಪ್ರಧಾನ ಕಾಲದಲ್ಲಿ ಪಿಂಡಗಳಿಗೆ ನಮಸ್ಕಾರ ಮಾಡತಕ್ಕಂಥದ್ದು ಬಹಳ ಶ್ರೇಯಸ್ಸು. ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ಬರೀ 3 ಪಿಂಡಗಳನ್ನು ಮಾತ್ರ ಇಡ್ತಕ್ಕಂಥದ್ದು ಪದ್ಧತಿ. ಪಕ್ಷಮಾಸದಲ್ಲಿ ಮಾಡುವಾಗ ಪಿಂಡಗಳನ್ನು ಇಡ್ತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಅಂದರೆ ಅವರ ಕುಟುಂಬದಲ್ಲಿ ಯಾರ್ಯಾರು ಹೋಗಿದ್ದಾರೋ ಎಲ್ಲರ ಹೆಸರಲ್ಲೂ ಪಿಂಡಗಳನ್ನು ಇಡ್ತಾ ಹೋಗ್ಬೋದು. ಆದರೆ ಈ ಅನುಷ್ಠಾನವನ್ನು ಮಾಡುವಂಥ ಅರ್ಹತೆ ಯಾರಿಗಿರುತ್ತೆ? ತಂದೆ ಅಥವಾ ತಾಯಿಯನ್ನ ಕಳ್ಕೊಂಡ ನಂತರ, ಅವರು ಗತಿಸಿದ ನಂತರ ಈ ಕೆಲಸಕ್ಕೆ ನಮಗೆ ಅರ್ಹತೆ ಇದೆಯೇ ವಿನಃ ಪಕ್ಷಮಾಸ ಬಂತಲ್ವಾ, ನಮ್ಮ ತಂದೆ ಎಲ್ಲೋ ಇದ್ದಾರೆ ಅಥವಾ ನಾನು ಯಾವುದೋ ಊರಲ್ಲಿದ್ದೀನಿ, ಅವ್ರ ಊರಲ್ಲಿ ಮಾಡಲಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ತಂದೆ ತಾಯಿ ಇರತಕ್ಕಂತಹ ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಲಿಕ್ಕೆ ಅಧಿಕಾರವೂ ಇಲ್ಲ, ಮಾಡಲೂಬಾರದು, ಮಹಾಪರಾಧ. ತಂದೆ ತಾಯಿ ಗತಿಸಿದ ನಂತರ ಯಾರಾದರೂ ಒಬ್ಬರನ್ನ ನಾವು ಕಳ್ಕೊಂಡ್ರು ಅಲ್ಲಿಂದ ಆಚೆ ಆ ಅರ್ಹತೆ, ಆ ಒಂದು ಅಧಿಕಾರ ನಿಮಗೆ ಸಿಗುತ್ತೆ. ಇದೊಂದು ಅಧಿಕಾರ ಇದು. ಅದಕ್ಕೆ ತಂದೆ ತಾಯಿ ಇರತಕ್ಕಂಥವರು ನಮಸ್ಕಾರ ಮಾಡಬಹುದೇ ವಿನಃ ಇದನ್ನ ಕರ್ತೃಗಳಾಗಿ ಮಾಡಲಿಕ್ಕೆ ನಮಗೆ ಅರ್ಹತೆ ಇಲ್ಲ, ಆ ಯೋಗ್ಯತೆಯೂ ಬರೋದಿಲ್ಲ. ಅದರಿಂದ ಎಲ್ಲವನ್ನೂ ಸಹಿತ ಆಲೋಚನೆ ಮಾಡಿ ಧರ್ಮ ಸೂಕ್ಷ್ಮಗಳನ್ನು, ಧರ್ಮ ರಕ್ಷಣೆಯನ್ನ, ಧರ್ಮದ ಒಂದಷ್ಟು ವಿಶೇಷತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಕ್ಷಮಾಸದಲ್ಲಿ ಆಚರಿಸುವಂತಹ ಈ ಪಕ್ಷಮಾಸದ ಅನುಷ್ಠಾನ ನಿಮಗೆಲ್ಲರಿಗೂ ಶ್ರೇಯಸ್ಸನ್ನೇ ತರುತ್ತೆ. ಒಳ್ಳೆಯದಾಗಲಿ. ಈ ಪತ್ರವನ್ನ ಅಂಜನಮ್ಮ ಅವರು ಬರೆದಿದ್ದಾರೆ, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಿಂದ. ಗುರಿ, ನಮ್ಮ ತಂದೆ ಮಾತಾಪಿತೃಗಳು, ನಮ್ಮ ತಾತ ಅವರು ಆಗಲಿ 22 ವರ್ಷಗಳಾಯಿತು, ನಮ್ಮ ಅಜ್ಜಿಯವರು ಆಗಲಿ ಈಗ 4 ವರ್ಷಗಳಾಗಿದೆ. ತಾತನವರಿಗೆ 3 ಜನ ಗಂಡು ಮಕ್ಕಳು, ತಂದೆ ಹಾಗೂ ದೊಡ್ಡಪ್ಪ ಸೇರಿ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಎಷ್ಟೇ ಕರೆದ್ರೂ ಬರೋದಿಲ್ಲ. ಗುರುಜಿ, ಪ್ರಶ್ನೆ ಏನು ಅಂದ್ರೆ, ನೀವು ಹೇಳುವಂತೆ ಪಕ್ಷಮಾಸ ತಿಲತರ್ಪಣ ಮಾಡುವ ಆಚರಣೆ ನಮ್ಮ ಮನೆಯಲ್ಲಿ ಇಲ್ಲ. ದೀಪಾವಳಿ ಸಮಯದಲ್ಲಿ ಬಟ್ಟೆ ಇಟ್ಟು ಹೋಳಿಗೆ ಮಾಡಿ 4 ಜನರಿಗೆ ಊಟವನ್ನು ಬಡಿಸ್ತೀವಿ ನಾವು. ಈಗ ಗುರುಜಿ, ನೀವು ಹೇಳುವಂತೆ ಪಿತೃಪಕ್ಷದಲ್ಲಿ ನಾವು ಮಾಡಬೇಕಾಗತ್ತಾ ಅಥವಾ ದೀಪಾವಳಿಯಲ್ಲಿ ಮಾಡಿದ್ರೆ ಒಳ್ಳೇದಾಗತ್ತಾ? 3 ವರ್ಷಗಳಿಂದ ದೀಪಾವಳಿ ಸಮಯದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ನಮ್ಮ ತಂದೆಯ ಇನ್ನೊಬ್ಬರು ಅಣ್ಣ ಗುರುಜಿ ನಿಂಗಪ್ಪ ಪೂಜಾರಿ ಅಂತ, ಇವರು ಕಾಲವಾಗಿ 5 ದಿನಗಳಷ್ಟೇ ಆಗಿದೆ. ಹಾಗಾಗಿ ಅವ್ರ ಕಾರ್ಯವನ್ನು ನಾವು ಮುಗಿಸಿದ್ದೇವೆ. ಈ ಪಿತೃಪಕ್ಷದಲ್ಲಿ ಇವರಿಗೆ ಮತ್ತೆ ಪಿಂಡ ಪ್ರದಾನ ನಾವು ಮಾಡಬೇಕಾ ಅಥವಾ ದೀಪಾವಳಿ ಸಮಯದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಲ್ಲ ಅದನ್ನೇ ಮುಂದುವರಿಸಬೇಕಾ ಅಂತ ಕೇಳಿದ್ದಾರೆ. ಪ್ರಶ್ನೆ ಬಹಳ ಚೆನ್ನಾಗಿದೆ. ಆದರೆ ಮನೆಯಲ್ಲಿ ಗತಿಸಿದ ನಂತರ, ಅಂದರೆ ಯಾರು ಹಿರಿಯರು ಹೋಗಿರ್ತಾರೆ ಅವರಿಗೆ 3 ಜನ 5 ಜನ ಎಷ್ಟು ಜನ ಮಕ್ಕಳಿರಲಿ, ಎಲ್ಲಾ ಮಕ್ಕಳು ಒಂದು ಕಡೆ ಸೇರಿ ಮಾಡಿದರೆ ಯಾವತ್ತು ಪಿಂಡವನ್ನ ವಿಭಜನೆ ಮಾಡಬಾರದು. ನನ್ನ ಮನೆಗೆ ನನ್ನ ಹೆಂಡತಿ ಮಕ್ಕಳು ನಾವು ಪ್ರತ್ಯೇಕವಾಗಿದ್ದೀವಿ, ನಾವು ನಿಮ್ಮೊಟ್ಟಿಗೆ ಸೇರಲ್ಲ, ನಾವು ಬೇರೆ ಆಗಿದ್ದೀವಿ ಅಂತ ಹೇಳಿ ಆ ಪಿಂಡವನ್ನು ನಮ್ಮನೇಲಿಟ್ಟು ನಾವು ತಿಥಿ ಮಾಡ್ತೀವಿ ಅಂದ್ರೆ ಅದು ತಪ್ಪು. ಪಿಂಡವನ್ನ ವಿಭಜನೆ ಮಾಡತಕ್ಕಂಥದ್ದು ಅಂದ್ರೆ, ಒಬ್ಬ ತಂದೆ ತಾಯಿಗೆ 4 ಜನ ಮಕ್ಕಳಿದ್ರೆ ಆ 4 ಜನ ಮಕ್ಕಳು 4 ಒಂದೇ ದಿವಸದಲ್ಲಿ 4 ಕಡೆ ಪಿಂಡ ಪ್ರದಾನ ಮಾಡಿದ್ರೆ ಖಂಡಿತ ಅದು ಅಕ್ಷಮ್ಯ ಅಪರಾಧ, ಮಾಡಬಾರದು ಅಂತಲೇ ಧರ್ಮಶಾಸ್ತ್ರ ಹೇಳುತ್ತೆ. ನಿನಗೆ ಆ ತಿಥಿ ಶ್ರಾದ್ದವನ್ನ, ನಿಮ್ಮ ತಂದೆ ತಾಯಿ ಶ್ರಾದ್ದವನ್ನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಅದನ್ನು ಯೋಗ್ಯತೆ ಅಂತಲೇ ಹೇಳಬೇಕು. ಒಂದು ತಂದೆ ತಾಯಿ ಹುಟ್ಟಿರ್ತಕ್ಕಂಥ 4 ಜನ ಇರಲಿ, 6 ಜನ ಇರಲಿ, 12 ಜನ ಇರಲಿ, ಆ ತಂದೆ ತಾಯಿ ಮನಸ್ಸನ್ನು ನೋಯಿಸಬಾರದು ಎಂಬತಕ್ಕಂಥ ಕನಿಷ್ಠ ಪಕ್ಷ ನೀವು ವರ್ಷದ 365 ದಿವಸದಲ್ಲಿ ಒಂದು ದಿವಸ ಬಿಟ್ಟು 365ರಲ್ಲಿ 355 ದಿವಸನೂ ಸಹಿತ ನಿಮ್ಮ ಇಷ್ಟದ ಪ್ರಕಾರ ಕಿತ್ತಾಡ್ಕೊಳ್ಳಿ ನೀವು. ಯಾಕೆಂದ್ರೆ ಆ ಕಿತ್ತಾಟ ಒಳ್ಳೇದಲ್ಲ. ಆ ತಂದೆ ತಾಯಿ ಮನಸ್ಸನ್ನು ಹೊಂದ್ಕೊಳ್ತಾರೆ. ನೀವು ಚಿಕ್ಕ ಮಕ್ಕಳಿದ್ದಾಗ, ನೀವು ಬಾಲ್ಯದಲ್ಲಿದ್ದಾಗ ಒಬ್ರಿಗೊಬ್ರು ಕಿತ್ತಾಡ್ತಿದ್ರೆ ಅದನ್ನ ಹಂಗಲ್ಲ, ಹಿಂಗೆ ಇರಬೇಕು, ನೀವು ಇದೇ ಬದುಕಬೇಕು ಅಂತ ಆಗ್ಲಿಂದಲೂ ಪಾಠ ಹೇಳ್ಕೊಂಡ್ ಬಂದಿರ್ತಾರೆ. ಸ್ವಲ್ಪ ವಯಸ್ಸಾಗ್ತಾ ರೆಕ್ಕೆ ಬಲಿತ 4 ಸಂಪಾದನೆ ಮಾಡಿದ್ರೆ ಅವಾಗ ನಾನು ನಂದು ಅನ್ನೋದು ಬಂದು ಸೇರ್ಕೊಂಡ್ಬಿಡುತ್ತೆ ಮನುಷ್ಯರಿಗೆ. ಆಗ ತಂದೆ ತಾಯಿ ಶ್ರಾದ್ದ ಕರ್ಮಾದಿಗಳ ಸಹಿತ ಒಟ್ಟು ಸೇರಿ ಮಾಡಬೇಕು ಅನ್ನೋ ಆ ಪರಿಜ್ಞಾನ, ಆ ಒಂದು ವ್ಯವಧಾನತೆ, ಆ ಯೋಗ್ಯತೆ ಸಹಿತ ನಮಗೆ ಇಲ್ಲದಂತ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಬಾರದು. ತಂದೆ ತಾಯಿ ಪ್ರತಿ ಕ್ಷಣ ಮನಸ್ಸಲ್ಲಿ ನೋವು ಪಡ್ತಾ ಇರ್ತಾರೆ. ಜೊತೆಗೆ ಪಿಂಡಗಳನ್ನ ವಿಭಜನೆ ಮಾಡಬಾರದು. ನಮ್ಮನೆಯಲ್ಲಿ ಇರಲಿ, ನಮ್ಮ ತಮ್ಮನ ಮನೆ ಸಪರೇಟು, ಇನ್ನೊಬ್ಬ ತಮ್ಮನ ಮನೆ ಸಪರೇಟು, ಅದು ಮಾಡಬಾರದು. ಏನೇ ಆದರೂ ಕನಿಷ್ಠ ಪಕ್ಷ ಈ ಒಂದು ಮಾತಾಪಿತೃಗಳ, ಅಗಲಿರ್ತಕ್ಕಂಥ ಪಿತೃದೇವತೆಗಳ
ಶ್ರಾದ್ದ ಕರ್ಮಾದಿಗಳ ಇಂತಹ ಸನ್ನಿವೇಶಗಳಲ್ಲಾದ್ರೂ ಎಲ್ಲರೂ ಒಂದು ಕಡೆ ಅಲ್ಲಿ ನೀವು ಮಾತಾಡಬೇಡಿ, ಒಬ್ರಿಗೊಬ್ರು ಮಾತಾಡೋದು ಬೇಡ, ನಿಮ್ಮನೆ ಸಮಾಚಾರ ಹೇಳ್ಕೊಳ್ಳೋದು ಬೇಡ, ಅವ್ರ ಮನೆ ಸಮಾಚಾರ ಹೇಳ್ಕೊಳ್ಳೋದು ಬೇಡ. ಬಂದು ಪಿಂಡಕ್ಕೆ ನಮಸ್ಕಾರ ಮಾಡಿ, ಪಿಂಡಕ್ಕೆ ಎಷ್ಟು ಅಕ್ಷತೆನೋ ಅಥವಾ ಅಕ್ಕಿ ಕಾಳನೋ ಹಾಕಿ ನಮಸ್ಕಾರ ಮಾಡಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸಿ, ಅದಷ್ಟು ಸಾಕು. ಅದು ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪಿಂಡವನ್ನು ಇಡ್ತಕ್ಕಂಥದಕ್ಕಿನ್ನ ಅವತ್ತಿನ ದಿವಸ ಯಾರಾದರೂ ಒಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿ, ಒಂದು ಗೋಪ್ರಾರ್ಥನೆ ಮಾಡಿ. ಅದು ಬಿಟ್ಟು ಪಿಂಡವನ್ನ ನೀವು ಪ್ರತ್ಯೇಕವಾಗಿ ಇಡೋದು ತಪ್ಪು. ಎರಡನೇದು, ಅವ್ರು ಬರಲೇ ಇಲ್ಲ, ಅಣ್ಣ ತಮ್ಮಂದರೆಲ್ಲ ಒಬ್ಬರು ಬರಲೇ ಇಲ್ಲ, ಪಿಂಡ ಪ್ರದಾನ ಮಾಡೋ ದಿವಸ, ಶ್ರಾದ್ದ ದಿವಸ ಬರಲೇ ಇಲ್ಲ, ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೀವು ಆ ಕ್ಷಣ ದೇವ್ರನ್ನ ಪ್ರಾರ್ಥನೆ ಮಾಡಿ ಹಿರಿಯರನ್ನ ಕೇಳಿಕೊಳ್ಳಿ, ಅಷ್ಟೇ ಇರುತ್ತೆ. ಬಿಟ್ರೆ ಬರಬೇಕಾದ್ದು ಅವ್ರ ಧರ್ಮ. ಇನ್ನೂ ಒಂದು ವಿಚಾರ ಎಲ್ಲರೂ ತಿಳ್ಕೊಳ್ಬೇಕಾದಂಥದ್ದು, ಎಲ್ಲರಿಗೂ ಅನ್ವಯಿಸುವಂತ ವಿಚಾರ. ಯಾರ ಮನೆಗೆ ಅವರ ಕುಟುಂಬಸ್ಥರು ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ನೀನು ಬಾ ನೀನು ಬಾ ನೀನು ಬಾ ಅಂತ ಹೇಳಿ ಅವ್ರ ಮನೆ ಮದುವೆನೋ ಮುಂಚಿನೋ ಮಕ್ಕಳಿಗೋ ಮದುವೆನೋ ಅಥವಾ ಇನ್ನೇನೋ ಸೀಮಂತನ ಮಾಡೋ ಕಾರ್ಯಕ್ರಮ ಅಲ್ಲ ಇದು. ಕರೆದು ನಿಮಗೆ ಫೋನ್ ಮಾಡಿ ಬರಲೇಬೇಕು, ಇಷ್ಟೊತ್ತಿಗೆ ಬನ್ನಿ, ಬಂದ್ರ ಹೊರಟ್ರ ಕೇಳಬಾರದು. ಇದನ್ನ ಕುಟುಂಬದಲ್ಲಿ ಒಂದು ಶ್ರಾದ್ದ ಕರ್ಮ ನಡೀತಿದೆ ಅಂದ್ರೆ ಆ ಶ್ರಾದ್ದ ಕರ್ಮಕ್ಕೆ ತಾವೇ ವಾಲಂಟ್ರಿ ಆಗಿ ಬರಬೇಕು. ಅದನ್ನು ಶ್ರಾದ್ದ ಕರ್ಮಕ್ಕೆ ಇರೋದು ಒಂದೇ ಸಮಯ, ಅದು ಬೆಳಿಗ್ಗೆ 8 ಗಂಟೆ ಮುಹೂರ್ತ ಇಲ್ಲ, ಅಥವಾ 9 ಗಂಟೆ 20 ನಿಮಿಷಕ್ಕೆ ಲಗ್ನ ಅಲ್ಲ, ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರನೇ ಶ್ರಾದ್ದ ಕರ್ಮ ಪ್ರಾರಂಭ ಆಗುತ್ತೆ. ಹಾಗಿದ್ದ ಮೇಲೆ ನೀವು ಆ ಸಮಯಕ್ಕೆ ಬರಬೇಕು. ಇದು ಒಂದು ವರ್ಗದ ಜನಕ್ಕೆ. ಇನ್ನು ಕೆಲವರು ಮನೆಗಳಲ್ಲಿ ಏನಪ್ಪಾ ಅಂದ್ರೆ ಶ್ರಾದ್ದ ಕರ್ಮಾದಿಗಳು ಸಹ ಹೊಸ ಬಟ್ಟೆ ಇಡುವಂಥದ್ದು ಅಥವಾ ಇನ್ನೇನೋ ತಿಲತರ್ಪಣ ಮಾಡುವಂಥದ್ದು, ಅಥವಾ ಏನೂ ಇಲ್ಲ ಅಂದ್ರೆ ಒಂದಷ್ಟು ಎಡೆಗಳನ್ನು ಹಾಕಿ ಅವ್ರಿಗೆ ಇಷ್ಟವಾಗಿರೋ ಪದಾರ್ಥಗಳನ್ನು ಮಾಡಿ ಅದನ್ನ ಅವ್ರಿಗೂ ತೋರಿಸಿ 4 ಜನಕ್ಕೆ ಕೊಡುವಂಥದ್ದು ಇರುತ್ತೆ. ಅದು ಸಹಿತ 12 ಗಂಟೆ ಮೇಲೆ ಇರುತ್ತೆ. ಅಂದ್ರೆ ಧೂಪ ಹಾಕುವ ಪದ್ಧತಿ ಇರುತ್ತೆ, ಸಾಂಬ್ರಾಣಿ ಹಾಕುವ ಪದ್ಧತಿ ಇರುತ್ತೆ. ಆ ಪದ್ಧತಿ ಆದರೂ ಸಹಿತ ಎಲ್ಲರೂ ವಾಲಂಟಿಯರ್ ಅವ್ರ ಕುಟುಂಬಸ್ಥರೆಲ್ಲರೂ ಸೇರಬೇಕೆ ವಿನಃ ನೀವು ಬನ್ನಿ ಅಂತ ಇವ್ರ ಮನೆಯಿಂದ ಫೋನ್ ಮಾಡಿ ಕರೆಸ್ಕೊಳ್ಬಾರ್ದು. ನೀವು ಯಾರಾದರೂ ಕರೆಸ್ಕೊಂಡ್ರೆ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ಶುಭ ಕಾರ್ಯಕ್ಕೆ ಬರಲಿಲ್ಲ ಅಂದ್ರೆ ಅದಕ್ಕೆ ಆಕ್ಷೇಪಣೆ ಮಾಡೋದ್ರಲ್ಲಿ ಅರ್ಥ ಇದೆ, ಅಥವಾ ಶುಭ ಕಾರ್ಯಕ್ಕೆ ನೀನು ಕರೀಲಿಲ್ಲ ಅಂದ್ರೆ ತಪ್ಪು ಅಂತ ಕ್ಷಮೆ ಕೇಳಬೇಕಾಗತ್ತೆ. ಆದ್ರೆ ಶ್ರಾದ್ದ ಕರ್ಮಾದಿಗಳಿಗೆ ನಿಮ್ಮನ್ನು ಕರೆಸಿ ನಿಮ್ಮನ್ನು ಸನ್ಮಾನ ಮಾಡುವಂಥದ್ದು, ನೀವು ಆ ಕ್ಷಣಕ್ಕಲ್ಲಿ ನೀವು ಬನ್ನಿ ಅಂತ 50 ಸತಿ ಫೋನ್ ಮಾಡಿಸ್ಕೊಳ್ಳೋದು ಮಾಡಿದ್ರೆ ಅದು ನಿಮ್ಮನ್ನ ಬೇರೆ ತರನೇ ತಗೊಂಡು ಹೋಗ್ಬಿಡುತ್ತೆ. ಅದರ ದೋಷಗಳು, ಅದರ ಒಂದು ಪರಿಹಾರಕ್ಕೆ ದಾರಿನೇ ಇಲ್ದಂಗಾಗತ್ತೆ. ಅದಕ್ಕೆ ಯಾರೊಬ್ಬರಾದ್ರೂ ಶ್ರಾದ್ದ ಕರ್ಮಾದಿಗಳ ವಿಚಾರ ನಿಮ್ಮ ಗಮನಕ್ಕೆ ಬಂದ್ರೆ, ನಿಮ್ಮ ಕುಟುಂಬಸ್ಥರಲ್ಲಿ ಇಂಥವ್ರ ಮನೇಲಿ ಹಿಂಗೆ ನಡೀತಿದೆ ಅಂದ್ರೆ ನೀವೇ ಅಲ್ಲ ಆ ಮನೆಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡೆದ್ರೆ ಅಲ್ಲಿ ಯಾರು ಗತಿಸಿದಾರಲ್ಲ ಆ ಹಿರಿಯರು ನಿಜಕ್ಕೂ ಸಂತೃಪ್ತರಾಗ್ತಾರೆ, ಅವ್ರ ಆಶೀರ್ವಾದ ಮಾಡ್ತಾರೆ. ಇದು ಅರ್ಥ ಮಾಡ್ಕೋಬೇಕಾದ ವಿಚಾರ. ಇನ್ನ ಇದರಲ್ಲಿ ಮತ್ತೇನಾದ್ರು ಪ್ರಶ್ನೆ ಇದೆಯಮ್ಮ? ಇಲ್ಲ ಗುರುಜಿ, ದೀಪಾವಳಿ ಸಮಯದಲ್ಲಿ ಮಾಡ್ಬೇಕಾ ಅಥವಾ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಪಕ್ಷಮಾಸ ಪಿತೃಪಕ್ಷ ಅಂತಲೇ ಇದಕ್ಕೆ ಹೆಸರು. ಈ ಪಿತೃಪಕ್ಷ ಅಂದ್ರೆ ಪಿತೃದೇವತೆಗಳಿಗೆ ವರ್ಷದಲ್ಲಿ ಭಾದ್ರಪದ ಮಾಸದ ಮೊದಲನೇ 15 ದಿವಸ ಅಂದ್ರೆ ಅನಂತ ಹುಣ್ಣಿಮೆ ಆದಮೇಲೆ ಅಲ್ಲಿಂದ ಆಚೆ ಬರ್ತಕ್ಕಂಥ ಈ ಪಕ್ಷಮಾಸವನ್ನ ಇದನ್ನ ಮಹಾಲಯ ಪಕ್ಷಮಾಸ ಅಂತ ಹೇಳ್ತಾರೆ. ಅದರಿಂದ ಈ 15 ದಿವಸ ಸಂಪೂರ್ಣವಾಗಿ ಗತಿಸಿರ್ತಕ್ಕಂಥ ಯಾರ ಮನೆಗೆ ಮರಣ ಹೊಂದಿರ್ತಾರಲ್ಲ ಆ ಮರಣ ಹೊಂದಿರತಕ್ಕಂಥ ಅವರ ಹೆಸರಲ್ಲಿ ತಿಲತರ್ಪಣವನ್ನು ಕೊಟ್ಟು ಅವರಿಗೆ ಮೋಕ್ಷ ಸಿಕ್ಕಿ ಅವರಿಂದ ಆಶೀರ್ವಾದ ಪಡಿತಕ್ಕಂಥದ್ದಕ್ಕೆ ಇರ್ತಕ್ಕಂಥ ಈ 15 ದಿನ. ಅದಕ್ಕಾಗಿ ಪಕ್ಷಮಾಸವನ್ನು ಆಚರಣೆ ಮಾಡೋದು ಖಂಡಿತ ತಪ್ಪಲ್ಲ. ಪಕ್ಷಮಾಸವನ್ನು ಮಾಡಿದೀವಿ, ನಾವು ದೀಪಾವಳಿ ಮಾಡಬೇಕಾ ಬೇಡವಾ ಅಂದ್ರೆ ದೀಪಾವಳಿ ಮಾಡೋದು ನಿಮ್ಮ ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ. ಪಕ್ಷಮಾಸದಲ್ಲಿ ಮಾಡಿದ್ರೆ ಏನಾದ್ರು ದೋಷ ಆಗತ್ತಾ? ಖಂಡಿತ ದೋಷ ಆಗಲ್ಲ, ಇದರಿಂದ ಇನ್ನೂ ಒಳಿತೇ ಆಗತ್ತೆ. ಪಕ್ಷಮಾಸವನ್ನ ಎಲ್ಲರೂ ಯಾವುದೇ ಜಾತಿ ಮತ ಭೇದ ಪಂಥವೇನಿಲ್ದಿರ ನೀವೆಲ್ಲರೂ ಆಚರಣೆ ಮಾಡಬಹುದು. ಆದರೆ ತಿಥಿಗಳನ್ನು ಮಾಡುವಾಗ ನೀವು ಕೆಲವರು ದೀಪಾವಳಿ ಮಾಡ್ತೀರಿ, ಕೆಲವರು ಯುಗಾದಿ ಮಾಡ್ತೀರಿ, ಕೆಲವರು ಗಣಪತಿ ಹಬ್ಬದಲ್ಲಿ ಮಾಡ್ತೀರಿ. ಒಬ್ಬೊಬ್ಬರು ನಿಮ್ಮ ವಂಶ ಪಾರಂಪರಿಕವಾಗಿ ಏನು ಪದ್ಧತಿ ಇದೆಯೋ ಆ ಪದ್ಧತಿ ನೀವು ಮಾಡ್ಕೊಳ್ಳಿ. ಆದರೆ 15 ದಿವಸ ಪಿಂಡ ಪ್ರದಾನವನ್ನ ತಿಲತರ್ಪಣವನ್ನು ಮಾಡಿದ್ರೆ ಇದು ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು ಪಕ್ಷಮಾಸದಲ್ಲಿ. ಇದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತ ರೀತಿ. ಒಳ್ಳೆದಾಗ್ಲಿ. ಅವ್ರ ತಂದೆಯವರ ಒಬ್ಬ ಅಣ್ಣ ಅಂದ್ರೆ ದೊಡ್ಡಪ್ಪ ಅವ್ರು ತೀರ್ಕೊಂಡು ಈಗ 5-6 ದಿನಗಳಾಗಿದೆ, ಅಂದ್ರೆ ಪಿತೃಪಕ್ಷ ಪ್ರಾರಂಭ ಆಗೋದಕ್ಕೂ ಒಂದು 4-5 ದಿನ ಮುಂಚೆ. ಅಂತಹ ಕುಟುಂಬದಲ್ಲಿ ಇದು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ಕುಟುಂಬದಲ್ಲಿ ಅವರು ಯಾರು ಆ ದೊಡ್ಡಪ್ಪನ ಮಗ ಅಂದ್ರೆ ತಂದೆ ಕಡೆ ಪೂರ್ತಿ ಪರಿವಾರ ಪೂರ್ತಿ ಯಾರು ಇದಕ್ಕೆ ಕೈ ಇಡೋಂಗಿಲ್ಲ. ಈ ಪಕ್ಷಮಾಸ ಅವ್ರಿಗೆ ಇನ್ನೂ ಮೈಲಿಗೆನೇ ಇರುತ್ತೆ. ಅವ್ರಿಗೆ ಮೈಲಿಗೆ ಇರೋದ್ರಿಂದ ನೋಡಿ, ಇಲ್ಲಿ ಈ ಒಂದು ವಿಚಾರನ್ನು ಹೇಳ್ತಿದ್ದೇನೆ. ಮನೆಯಲ್ಲಿ ಮಕ್ಕಳು ಮೈನೆರೆದಾಗ ಋತುವಾದಂತಹ ಕಾಲ, ಮನೆಗೆ ಮಗು ಡೆಲಿವರಿ ಆದಾಗ, ಮನೆಗೆ ಒಂದು ಮಗು ಡೆಲಿವರಿ ಆದರೆ ಅದನ್ನು ಸಹಿತ ಕೆಲವರು ಮೈಲಿಗೆ ಅಂತ ನೀವು ಅಂದ್ಕೊಳ್ತೀರಿ. ಖಂಡಿತ ಮೈಲಿಗೆ ಅಲ್ಲ ಅದು. ಇಲ್ಲಿ ಪುರುಡು ಅಂತಿದೆ, ಮೈಲಿಗೆ ಅಂತಿದೆ. ಅದು ಶುಭ. ಒಂದು ಮಗು ಮೈನರಿತಕ್ಕಂತಹದ್ದು ಅದು ಶುಭ. ಒಂದು ಮಗು ಜನನ ಆಗ್ತಕ್ಕಂಥದ್ದು ಶುಭ. ಇದನ್ನು ಸಹಿತ ಮೈಲಿಗೆ ಅನ್ನೋ ಮಾತಾಡ್ತಿರಲ್ಲ, ಅದು ಆಡಬಾರ್ದು, ಕ್ಷಮ್ಯ ಅಪರಾಧ ಅದು.
ಆದರೆ ಪ್ರತ್ಯೇಕವಾದಂಥ ಆ ಸನ್ನಿವೇಶದಲ್ಲಿ ಮುಟ್ಟು ಅಂಟು ಆಗುವುದಿಲ್ಲ. ಅದನ್ನ ಯಾಕೆಂದ್ರೆ ಒಂದು ಜೋಪಾನ ಕಾಪಾಡ್ಕೋಬೇಕಾಗತ್ತೆ ಅಂತ ದೇವತಾರ್ಚನೆಗಳಿರಲ್ಲ ಅಂದ್ಬಿಟ್ಟು ಅವಾಗ ಸ್ವಲ್ಪ ನೀವು ಪ್ರತ್ಯೇಕವಾಗಿ ಒಂದು ಯೋಚನೆ ಮಾಡಬೇಕು. ಅದು ಬಿಟ್ಟರೆ ಅದು ಖಂಡಿತ ತಪ್ಪಲ್ಲ. ನಿಮ್ಮನೆಗೆ ವೃದ್ಧಿ ಬೆಳೆಯೋದು, ಒಂದು ಮಗು ಜನನವಾಗಿದೆ ಅಂದರೆ ಅದೊಂದು ಬೆಳೆಯೋದು, ಅದು ಸಮೃದ್ಧಿತನ, ಆ ಮನೆಗೆ ಸಂತೋಷ ತರ್ತಕ್ಕಂಥದ್ದು. ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರ ಮುಖದಲ್ಲೂ ಮಂದಹಾಸ, ನಗುಮುಖ ಇರಬೇಕು. ಅದು ಮೈಲಿಗೆ ಅಂತ ಹೇಳಬಾರ್ದು. ಹಾಗೆ ಒಬ್ಬ ಮಗು ಋತುವಾದ್ಲು, ಒಂದು ಹೆಣ್ಣು ಮೊಗ್ಗಾಗಿರ್ತಕ್ಕಂಥದ್ದು ಅರಳಿದೆ. ಜೊತೆಗೆ ಆ ಹೆಣ್ಣು ಮಗಳು ಆ ಋತುವಾದಂತಹ ಕುಟುಂಬಕ್ಕೆ ಸಂತಸವನ್ನ ತರ್ತಾಳೆ. ಅವಳೊಂದು ಹೆಣ್ಣು ಅಂತ ಆಗಿದ್ದ ಅವಾಗಲೇ. ಆ ಹೆಣ್ಣು ನಾಳೆ ದಿವಸ ಬೆಳೆದು ದೊಡ್ಡಳಾಗಿ ಇನ್ನೊಬ್ಬರ ಮನೆ ದೀಪ ಹಚ್ಚಿದಾಗ ವಂಶ ಬೆಳೀತಾ ಹೋಗುತ್ತಲ್ಲ, ಎಂತಹ ಒಂದು ಪ್ರಕ್ರಿಯೆ ಅದು. ಅದು ಶುಭ, ಅದು ಮೈಲಿಗೆ ಅಲ್ಲ. ಆದರೆ ಯಾರು ಮರಣ ಹೊಂದುತ್ತಾರಲ್ಲ, ಮರಣ ಹೊಂದಿರತಕ್ಕಂಥವ್ರ ಮನೆ ಮಾತ್ರ ಅದು ಮೈಲಿಗೆ ಅನ್ನಿಸ್ಕೊಳ್ತಕ್ಕಂಥದ್ದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಾತಾಡುವಾಗ ಪ್ರತಿ ಮಾತನ್ನು ಸಹಿತ ಆಲೋಚನೆ ಮಾಡಿ ಮಾತಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ವರ್ಷದ ಜನ್ಮದಿನ, ಹುಟ್ಟುಹಬ್ಬ, ಇದು ಸಂಪೂರ್ಣವಾಗಿ ಇದು ನನ್ನ ತಾಯಿಗೆ ಸಲ್ತಕ್ಕಂತಹದ್ದು. ಹಾಗಾಗಿ ಮನೆಯ ಕಾರ್ಯಕ್ರಮದಲ್ಲೂ ಅದನ್ನೇ ಹೇಳಿದ್ದೆ. ಹುಟ್ಟುಹಬ್ಬಕ್ಕೆ ನೆನ್ನೆನೂ ಸಹಿತ, ಅಂದರೆ ನೆನ್ನೆನೇ ಅನಂತ ಪದ್ಮನಾಭ ಹಬ್ಬದ ದಿವಸನೇ ನಾನು ಹುಟ್ಟಿದ್ದು. ಬೆಳಗಿನ ಜಾವ 5:55 ನನ್ನ ತಾಯಿಯ ಸುಗಂದು ಆಶೀರ್ವಾದದ ಮುಖಾಂತರ ನಾನು ಹುಟ್ಟಿದ್ದು. ಅದರಿಂದ ಇವತ್ತು ಸಂಪೂರ್ಣವಾಗಿ ಅಮ್ಮನವರ ಆಶೀರ್ವಾದ, ಅಂದರೆ ತಾಯಿಯ ಆಶೀರ್ವಾದನೇ ನನಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಕಷ್ಟಕಾಲದಲ್ಲಿ ಆಗಿನ ಕಾಲ ಅಂತಕ್ಕಂಥ ಹಾಗಿತ್ತು, ಕಷ್ಟಕಾಲ ಎಂಬತಕ್ಕಂಥದ್ದು. ನೋಡಿ, ಪ್ರತಿನಿತ್ಯ ಏನೆಲ್ಲ ಮಾತಾಡ್ಬೋದಾಗಿತ್ತು. ಮಾತಾಡೋದಕ್ಕೆ ಒಂದು ಫುಲ್ ಸ್ಟಾಪ್ ಇಲ್ಲದಂಥ ರೀತಿಯಲ್ಲಿ ಮಾತಾಡಬಹುದು. ಆದರೆ ಇವತ್ತಿನ ದಿವಸ ಮಾತೆ ಹೊರಡದಂಥ ರೀತಿಯಲ್ಲಿದೆಯಲ್ಲ. ನೆನ್ನೆನೂ ಅಷ್ಟೇ ಸಾಕಷ್ಟು ಜನ ಅಭಿಮಾನಿಗಳು ತಾವೆಲ್ಲರೂ ಸಹಿತ ನನ್ನ ಆಶ್ರಮಕ್ಕೆ ಬಂದಿದ್ರಿ. ಅಲ್ಲಿ ನಿಮ್ಮ ಸೇವೆ ಜೊತೆಗೆ ಪ್ರತಿ ವರ್ಷದಂತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರಿ. ಆದರೂ ಏನೇ ಆದರೂ ಈ ಕೇಕ್ ಕಟ್ ಮಾಡೋದು ಒಂದು ಸಂಭ್ರಮ ಇತ್ತಲ್ಲ, ಆ ಸಂಭ್ರಮವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ವಿ ನಾವು. ಯಾಕೆಂದರೆ ನನ್ನ ತಾಯಿಗೋಸ್ಕರ ಈ ವರ್ಷದ ಹುಟ್ಟುಹಬ್ಬ ಅನ್ನೋದಕ್ಕಿಂತ ತಾಯಿಯ ಒಂದು ಆಶೀರ್ವಾದ ಬೇಕು. ಜೊತೆಗೆ ಈ ವರ್ಷ ನಾನೇ ಅಂತಲ್ಲ, ಯಾರೊಬ್ಬರಾದರೂ ಸಹಿತ ಅದನ್ನೇ ಪಾಲನೆ ಮಾಡಬೇಕು. ಆದರೆ ಅಭಿಮಾನಿ ದೇವರುಗಳು ಅವರ ಮನಸ್ಥಿತಿ ಹಾಗಿರುತ್ತೆ. ಅವರ ಅಭಿಪ್ರಾಯ, ಅವರ ಗುರುಗಳಿಗೆ ಅವರು ಸಲ್ಲಿಸ್ತಕ್ಕಂಥ ಗೌರವ, ಅದೆಲ್ಲವನ್ನು ಸಹಿತ ನಾನು ತಪ್ಪು ಅಂತಲೂ ಹೇಳಲಿಕ್ಕಾಗುವುದಿಲ್ಲ. ಹಾಗೆ ಅಂತಹ ಪರಿಸ್ಥಿತಿ. ಆದರೆ ಇವತ್ತು ನನ್ನ ಜೀ ಕನ್ನಡದ ವತಿಯಿಂದ ಹಾಗೂ ನನ್ನೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹುಟ್ಟುಹಬ್ಬದ ಸಂಭ್ರಮವನ್ನು ಜೀ ಕನ್ನಡದ ಮುಖಾಂತರ ನೀವು ನನಗೆ ಹೇಳ್ತಿದ್ದೀರಿ. ತುಂಬ ಸಂತೋಷ. ನನ್ನ ತಾಯಿ ಆಶೀರ್ವಾದದೊಂದಿಗೆ ಈಗ ನನ್ನ ತಾಯಿಯನ್ನ ಸಹಿತ ಇಲ್ಲಿ ಒಂದು ಅವ್ರನ್ನ ಇಲ್ಲಿ ಕೂಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತೋರಿಸ್ಲಿಕ್ಕೂ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ಯಾವತ್ತೂ ಭಾರಿಯಾಗಿರ್ತೇನೆ. ನಾನು ಕೆಲವು ವಿಚಾರಗಳಲ್ಲಿ ಆ ಋಣವನ್ನು ಹರ್ಸಕ್ಕಾಗೋದಿಲ್ಲ ಅಂತ ಏನು ಹೇಳ್ತಿರ್ತೀನಲ್ಲ, ಇದು ಸಹಿತ ದೊಡ್ಡ ಋಣವೇ. ಯಾಕೆ ನನ್ನ ತಾಯಿ ನನಗೆ ತಾಯಿ. ಆದರೆ ನನ್ನ ತಾಯಿನೂ ಒಂದು ಗೌರವ ಸ್ಥಾನದಲ್ಲಿ ಕೂಡಿಸಿ ಈ ಆಸ್ಥಾನದಲ್ಲಿ ಎಲ್ಲರಿಗೂ ಸಹಿತ ನೀವು ತೋರಿಸ್ಕೊಡ್ತಿದ್ದೀರಿ. ಹಾಗಾಗಿ ಜೀ ಕನ್ನಡದ ಮುಖ್ಯಸ್ಥರಿಗೂ ಮಹರ್ಷಿವಾಣಿ ಕಾರ್ಯಕ್ರಮದ ವಿಭಾಗದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ. ಮತ್ತೊಮ್ಮೆ ಹೇಳೋದು ಇಷ್ಟೇ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ್ನ ದೊಡ್ಡವರು ಯಾರೂ ಅಲ್ಲ. ಅವರ ಆಶೀರ್ವಾದದಿಂದ ಮಾತ್ರ ಇವತ್ತು ನಿಮ್ಮ ಈ ಆನಂದ ಗುರೂಜಿ ಏನಾದರೂ ಸಾಧನೆ ಮಾಡಿದರೆ, ನಿಮ್ಮಗಳ ಮನಸ್ಸನ್ನು ಗೆದ್ದಿದ್ರೆ, ಅಥವಾ ನನ್ನ ಈ ಕಾರ್ಯಕ್ರಮದಲ್ಲಿ ನಾನು ಹಾಕುವ ಪ್ರತಿ ಹೆಜ್ಜೆಯನ್ನು ನೋಡಿ ನೀವು ಆನಂದಿಸಿದ್ರೆ, ಅದರಲ್ಲಿ ನೀವು ಸಂತೋಷಪಟ್ಟಿದ್ರೆ, ಇದೆಲ್ಲದಕ್ಕೂ ಕಾರಣ ಆ ನನ್ನ ಜನ್ಮದಾತೆ. ತಾಯಿ ಋಣವನ್ನು ಹರಿಸ್ಲಿಕ್ಕಾಗುವುದಿಲ್ಲ. ಆದರೆ ನನಗೆ ಸಿಕ್ಕಂಥ ಈ ಸೇವೆಯಿಂದ ನನ್ನ ತಾಯಿನ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಾನು ತೋರಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಈ ಅವಕಾಶ ನಾನು ಯಾವತ್ತೂ ಸಹಿತ ನನ್ನ ಹೃದಯಕ್ಕೆ ಹತ್ತಿರದಲ್ಲಿ ಇಟ್ಕೊಂಡಿರ್ತೇನೆ. ತಾಯಿ ಆಶೀರ್ವಾದ ನನಗಿರಲಿ. ನನ್ನನ್ನು ಈ ಭೂಮಿಗೆ ತಂದದ್ರಿಂದ ಇವತ್ತು ನಾನು ಈ ಕಾಯಕವನ್ನು ಹೀಗೆಲ್ಲ ಮಾಡಲಿಕ್ಕಾಯಿತು. ಆದರೆ ಎಲ್ಲರ ಮನೆಗಳಲ್ಲೂ ಇದು ಪದ್ಧತಿ ಇದೆ, ಇಲ್ಲ ಅಂತಿಲ್ಲ. ಆದರೆ ಅದರದೇ ಆದಂತಹ ಒಂದು ಚೌಕಟ್ಟನ್ನು ಹಾಕಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಜೀವನದ ಮೌಲ್ಯಗಳು ಮತ್ತು ಪ್ರತಿನಿತ್ಯದ ನನ್ನ ಕಾಯಕದಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ನಾನು ಮಾತಾಡುವಂತಹ ಮಾತು ಎಷ್ಟೋ ಸರ್ತಿ ಇದನ್ನು ಸಾಕಷ್ಟು ಬಾರಿ ಕೂಡಿಸ್ಕೊಂಡು ನನಗೆ ಹೇಳಿಕೊಟ್ಟಿದ್ದಾರೆ ನಮ್ಮ ತಾಯಿಯವರು. ನಮ್ಮ ತಾಯಿ ಹೇಳಿರ್ತಕ್ಕಂಥ ಮಾತೇ ಇದು. ಒಂದು ಹೆಣ್ಣುಮಕ್ಕಳ ಕಷ್ಟ ಏನು, ಕುಟುಂಬದ ಕಷ್ಟ ಏನು, ಕುಟುಂಬದ ನಿರ್ವಹಣೆ ಆಗಿದೆ, ಅಲ್ಲಿ ತಂದೆಯ ಪಾತ್ರ ಏನು, ತಾಯಿಯ ಪಾತ್ರ ಏನು, ಇದೆಲ್ಲವೂ ಸಹಿತ ಅನುಭವದ ಮಾತುಗಳಾಗಿರುತ್ತೆ ವಿನಃ ಯಾವುದು ಇದು ಗ್ರಂಥಗಳಲ್ಲಿರ್ತಕ್ಕಂಥದ್ದನ್ನು ಓದಿ ನಿಮ್ಮ ಮುಂದೆ ಮಾತಾಡ್ತಿರ್ತಕ್ಕಂಥದ್ದು ಆನಂದ್ ಗುರೂಜಿಯವರಿಗೆ ಗೊತ್ತಿಲ್ಲದಂಥ ವಿದ್ಯೆ. 4-6 ಜನಗಳ ಅನುಭವ, ಆ ಅನುಭವದ ಮಾತು ಒಳಗಿರ್ತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ಅರಿತು ಆ ಜೀವನದ ವಿಶೇಷತೆಗಳನ್ನು ತಿಳಿಸೋದಾಗಿತ್ತು. ತಿಳಿಸ್ತಾ ಬಂದಿದ್ದೇನೆ.
ಇದಕ್ಕೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಇದಕ್ಕೆ ಕಾರಣ ನನ್ನ ಜನ್ಮದಾತೆ, ತಾಯಿಯ ಆಶೀರ್ವಾದ. ಹಾಗಾಗಿ ಈ ವರ್ಷದ ಅನಂತ ಪದ್ಮನಾಭ ನನ್ನ ಹುಟ್ಟುಹಬ್ಬವನ್ನು ಸಂಪೂರ್ಣವಾಗಿ ತಾಯಿಯ ಮಡಿಲಲ್ಲಿ ಆ ತಾಯಿಯ ಆಶೀರ್ವಾದದೊಂದಿಗೆ ನನಗಿರಲಿ ಅನ್ನೋ ಒಂದು ಆಸೆಯನ್ನು ನಾನು ಮುಂದೆ ಇಟ್ಟಿದ್ದೇನೆ. ಒಳ್ಳೆಯದಾಗಲಿ. ಮತ್ತೊಮ್ಮೆ ಜಿ ಕನ್ನಡದ ಮುಖ್ಯಸ್ಥರಿಗೂ ಹಾಗೂ ಜಿ ಕನ್ನಡದ ಎಲ್ಲ ಸಿಬ್ಬಂದಿವರ್ಗಕ್ಕೂ ಹಾಗೂ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿವರ್ಗಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನು ಪ್ರಾರ್ಥಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಸಹಿತ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿ, ತಾಯಿ ಮುತ್ಯಾಲಮ್ಮ ಶ್ರೀನಿವಾಸನ ಅನುಗ್ರಹ ಸದಾಕಾಲ ನಿಮಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರಿ, ನೀವು ಚಿಕ್ಕವರಿದ್ದಾಗ ಅಮ್ಮನ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸಿರೋದು ನೆನಪಿದೆಯಾ ನಿಮ್ಗೆ? ನಾನು ಚಿಕ್ಕವರಿದ್ದಾಗ ಹುಟ್ಟುಹಬ್ಬ ಅಂದರೆ ಪ್ರತಿ ವರ್ಷವೂ ಬಹಳ ವಿಜೃಂಭಣೆ ಹಬ್ಬವೇ. ಆದರೆ ಯಾವುದೇ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೂ ತನ್ನ ಮಕ್ಕಳು ಹೀಗೆ ಇರಬೇಕು ಅಂತ ಅಪೇಕ್ಷೆ ಪಡೋದು ಪ್ರತಿಯೊಬ್ಬ ಜನ್ಮದಾತೆಯ ಕರ್ತವ್ಯ. ತನಗೆ ಹಬ್ಬಕ್ಕೆ ವಸ್ತ್ರ ಇಲ್ಲದಿದ್ರು, ಹೊಸ ಬಟ್ಟೆ ತಗೊಳ್ದಿದ್ರು ತನ್ನ ಮಕ್ಕಳಿಗೆ ತಂದು ಕೊಡಬೇಕು ಎಂಬತಕ್ಕಂಥ ಕಾತುರತೆ ತಂದೆ ತಾಯಿಯಲ್ಲಿರುತ್ತೆ. ತಂದೆ ಅಕಸ್ಮಾತ್ ಮರೆತು ಬಿಡ್ತಾರೇನೋ ಮಗನಿಗೆ ಬಟ್ಟೆ ತರೋದನ್ನ ಅಂತ ಒಂದು 4 ದಿವಸದ ಮುಂಚಿತವಾಗಲೇ ಅದನ್ನು ಪ್ರಾರಂಭಿಸುವಂಥದ್ದು ತಾಯಿಯ ಗುಣ ಆಗಿರುತ್ತೆ. ಯಾಕೆಂದ್ರೆ ಅವರ ಕೆಲಸದ ಒತ್ತಡದಲ್ಲಿ ಅಥವಾ ಅವತ್ತಿನ ಪರಿಸ್ಥಿತಿ ಹೇಗಿರುತ್ತೋ, ಮಗನ ಹುಡ್ದಬ್ಬ ಬಂತು, ಅವನಿಗೆ ಬಟ್ಟೆ ತಂದು ಕೊಡಬೇಕು, ಈ ಪ್ರಕಾರವಾದಂತಹ ಚಿಂತನೆ ಅಂದಿನ ಕಾಲಕ್ಕಿತ್ತು. ಅದು ನನ್ನ ವಾಸ್ತುಗೃಹದಲ್ಲೂ ಸಹಿತ ಹಾಗೇನೆ. ಆದರೆ ನಮ್ಮದು ಸಂಪೂರ್ಣವಾದಂತಹ ಬಡತನದ ಕುಟುಂಬ. ನನಗೆ ಜ್ಞಾಪಕ ಇದೆ, ಚಿಕ್ಕ ವಯಸ್ಸಲ್ಲಿ ಕೇಳಿದ್ದಕ್ಕೆ ಒಂದು ಮಾತೇನೆಂದರೆ, ನನಗೆ ಶೂ ಹಾಕ್ಕೊಳ್ಳೋಕೆ ತುಂಬ ಆಸೆ ಇತ್ತು. ಆವಾಗ ಬಹುಶಃ ನಾನೊಂದು 6-7ನೇ ಕ್ಲಾಸ್ ಇರ್ಬೋದೇನೋ. ಬಡತನ ಅಂತಕ್ಕಂಥದ್ದು ಇತ್ತಲ್ಲ ಜೊತೆಲಿ. ನಮ್ಮ ತಂದೆನ ನನ್ನ ಹುಡ್ದಬ್ಬ ದಿವಸನೇ ಬಹಳ ಬಲವಂತ ಪಡಿಸಿ ನನಗೆ ಶೂ ಬೇಕೇ ಬೇಕು ಅಂತ ಹಠ ಮಾಡಿದೆ. ಅದು ನೆನಪು ಇನ್ನೂ ಹಾಗೇ ಇದೆ. ಶೂ ಬೇಕು ಅಂತ ನಾನು ಕೇಳಿದ್ರೆ ಕೊಡಿಸ್ಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅವತ್ತು ಕಷ್ಟ. ಆ ಕಷ್ಟದ ದಿನಗಳಲ್ಲೂ ಸಹಿತ ಮಗ ಶೂ ಕೇಳ್ತಿದ್ದಾನಲ್ಲ, ಅವ್ನಿಗೆ ಏನೋ ಒಂದು ಕೊಡಿಸ್ಬೇಕು ಅಂತ ಹೇಳಿ ಕೊಡಿಸುವಂತ ಮನಸ್ಸು. ಆದರೆ ಪಟ್ಟಿಡಿದ್ರೆ ಅವ್ರಿಗೆ ಪಾಪ ಪಾಕೆಟಲ್ಲಿ ಇರಬೇಕಲ್ಲ. ಆ ಕ್ಷಣ ಅವರು ಬೆದರಿಸಿದಂಥ ರೀತಿ ಇತ್ತಲ್ಲ, ನಾನಿನ್ಯಾವತ್ತೂ ಶೂನೇ ಹಾಕೋಬಾರ್ದು ಅನ್ನೋ ಅಷ್ಟು ಮಟ್ಟಿಗೆ ನನಗೆ ಅವತ್ತು ಬಯಡಿಸಿದ್ರು ನಮ್ಮ ತಂದೆ. ಇದು ನನ್ನ ಉಪನಯನದ ಫೋಟೋ. ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ, ನಮ್ಮ ತಂದೆ ತಮ್ಮನ ಮನೆಯಲ್ಲಿ ನನಗೆ ಉಪನಯನ ಮಾಡಿದಾಗ, ಯಾಕೆಂದ್ರೆ ಆಗಿನ ಉಪನಯನ ಸಹಿತ ನಮ್ಮ ತಂದೆ ತಾಯಿ ನಮಗೆ ಮಾಡಬೇಕಾದ್ರೂ ಸ್ವಲ್ಪ ಕಷ್ಟವೇ. ನನಗೆ ಅವಾಗ 11 ವರ್ಷ, 11-12 ವರ್ಷ ಇರ್ಬೋದು ಅಷ್ಟೇ. 11 ವರ್ಷದಲ್ಲೇ ನನಗೆ ಉಪನಯನ ಆಗಿದ್ದು. ಆಗ ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲೇ ಉಪನಯನಕ್ಕೆ ಹೋದಂಥ ಕಾಲ. ನನ್ನ ತಂದೆ ತಾಯಿ, ಎಲ್ಲರ ತಂದೆ ತಾಯಿಯೂ ಕಷ್ಟಪಟ್ಟೆ ಮಕ್ಕಳನ್ನು ಸಾಕುವಂಥದ್ದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಈ ವೇದಿಕೆಯಲ್ಲಿ ನನ್ನ ತಂದೆ ತಾಯಿ ಅಂತ ನಾನು ಹೇಳ್ಕೊಂಡ್ರೆ ಅದು ಒಂಥರ ಹಾಗೆ ಅನ್ಸುತ್ತೆ. ಆದ್ರೆ ಒಂದು ಏನಪ್ಪಾ ಅಂದ್ರೆ, ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಸಾಕಿ ದೊಡ್ಡವರು ಮಾಡ್ತಾರೆ. ಕಡೆಗಾಲಕ್ಕೆ ಅವ್ರನ್ನ ನಾವು ನೋಡ್ಕೊಳ್ಳುವಂತಹ ರೀತಿಯಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಅಚಮಾನ ನನಗೆ ಇವತ್ತು ಈಗಲೂ ಸಹಿತ ನನ್ನ ಮನಸ್ಸಲ್ಲಿ ಬಾಧಿಸ್ತಾ ಇರ್ತಕ್ಕಂಥದ್ದು, ನೋವಾಗ್ತಾ ಇರ್ತಕ್ಕಂಥದ್ದು, ನಾನು ಇನ್ನೂ ನನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೋದಾಗಿತ್ತೇನೋ, ಇನ್ನಷ್ಟು ಅವ್ರ ಮನಸ್ಸು ಖುಷಿ ಪಡಿಸ್ಬೋದಾಗಿತ್ತೇನೋ, ಆ ನೋವು ಇವತ್ತಿಗೂ ನಾನು ಬಾಧಿಸುತ್ತೆ. ಆದಾಗ್ಯೂ ಸಹಿತ ಅವ್ರ ಯಾತ್ರೆಗಳೆಲ್ಲ ಕಡೆನೂ ನಮ್ಮ ತಂದೆನಂತೂ ನಾನು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ನಮ್ಮ ತಂದೆನ ಕಳ್ಕೊಂಡು ಆಗಲೇ 17 ವರ್ಷ ಆಗೋಯ್ತು. ಆವಾಗಿನ್ನೂ ನನಗೆ ಇಷ್ಟು ಶಕ್ತಿಯೂ ಇಲ್ಲ. ಆದರೆ ಒಂದು ಆಸೆ ಇತ್ತು, ಅವ್ರನ್ನೆಲ್ಲಾದರೂ ಫ್ಲೈಟಲ್ಲಿ ಒಂದಷ್ಟು ದೂರ ಕರ್ಕೊಂಡು ಹೋಗಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಆ ಆಸೆ ಆಗಲಿಲ್ಲ. ಆ ಆಸೆನೆಲ್ಲ ನಮ್ಮ ತಾಯಿಯವರೊಂದಿಗೆ ತೀರಿಸ್ಕೊಂಡೆ ನಾನು. ಅವ್ರನ್ನ ಟ್ರೈನಲ್ಲಿ ಹೇಗೆ ಕರ್ಕೊಂಡು ಹೋಗಬೇಕು, ಫ್ಲೈಟಲ್ಲಿ ಹೇಗೆ ಕರ್ಕೊಂಡು ಹೋಗಬೇಕು, ಅವರಿಗೆ ಸಿಗುವ ಆದ್ಯತೆ ಏನು, ಎಲ್ಲೇ ನನಗೆ ಇನ್ನೊಂದು ಅವರು ಒಂದು ಸಂತೋಷ ಪಡೋದಿದ್ದೀರಪ್ಪ ಅಂದರೆ, ಯಾರಾದರೂ ನನಗೊಂದು ಸನ್ಮಾನ ಮಾಡಿಬಿಟ್ಟು ಒಂದು ದೊಡ್ಡ ಹೂನಾರ ತಂದು ಹಾಕಿಬಿಟ್ರೆ, ನನಗೆ ಹೊರಲಿಕ್ಕೆ ಆಗದಂಥ ಹೂನಾರನ್ನ ನನ್ನ ಮೈ ಮೇಲೆ ಹಾಕಿದಾಗ ಆ ಹಾರ ತಗೊಂಡು ನಾನು ಅವ್ರಿಗೆ ಹಾಕ್ಬಿಟ್ರೆ, ಅವ್ರಿಗೆ ಹಾರ ಹಾಕ್ಬಿಟ್ರೆ ಸಾಕು, ಅದ್ರ ಆನಂದ ಇದೆಯಲ್ಲ ಆ ಕಣ್ಗಳೆಲ್ಲ ಅಬ್ಬಬ್ಬ, ಇದೆಲ್ಲ ನನ್ನ ಈಗಲೂ ಸಹಿತ ಬಾಧಿಸ್ತಾ ಇದೆ. ಅಂತಹ ಒಂದು ಪ್ರೀತಿ ವಿಶ್ವಾಸ ನನ್ನ ಮಾತೃ ದೇವತೆದು. ಎಲ್ಲೇ ಹೊರಟರು ಅಪ್ಪಿ ತಪ್ಪಿ ಸಹಿತ ನಾನು ಬಿಟ್ಟು ಹೋಗೋಂಗಿಲ್ಲ. ಅಕಸ್ಮಾತ್ ನಾನೇನಾದ್ರು ಅವ್ರನ್ನ ಖರೀದಿಯ ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ ಅಂದ್ರೆ ಅವ್ರು ಅವಾಗಲೇ ನನ್ನ ನೋಡೋ ದೃಷ್ಟಿ ಬೇರೆ ಆಗ್ಬಿಡ್ತಿತ್ತು. ಆದರೆ ಈ ಒಂದು ವಿಚಾರದಲ್ಲಿ ನಾನು ಬಹಳ ಅದೃಷ್ಟವಂತ. ನಾನು ಸ್ವಲ್ಪ ಮೌನದಿಂದ ಹೋಗಿ ಕಾರ್ ಕೂತ್ಕೊಂಡ್ರು ನನ್ನ ಶ್ರೀಮತಿ ಬಿಡ್ತಿರ್ಲಿಲ್ಲ. ಈ ವಿಚಾರದಲ್ಲಿ ಒಂದು ಹೆಣ್ಣಿನ ಪಾತ್ರ ಬಹಳ ದೊಡ್ಡದು. ಒಂದು ಕುಟುಂಬವನ್ನು ನಡೆಸೋದಿದೆಯಲ್ಲ, ಅಕ್ಕ ತಂಗಿಯರು, ಹೆಣ್ಣು ಮಕ್ಕಳು ಎಲ್ಲರನ್ನೂ ಸಹಿತ ಒಗ್ಗೂಡಿಸ್ಕೊಂಡು ಒಂದು ರಥದಲ್ಲಿ ಕೂಡಿಸ್ಕೊಂಡು ಹೊರಡೋದಿದೆಯಲ್ಲ, ಇವತ್ತಿಗೂ ನಾವೆಲ್ಲನ ಹೊರಟ್ರೆ ಹೆಣ್ಮಕ್ಳನ್ನು ಎಲ್ಲರನ್ನೂ ಸಹಿತ ಜೊತೆಲಿ ಹಾಕೊಂಡು ಹೋಗುವಂಥದ್ದು ಒಂದು ಪದ್ಧತಿ ಇದೆ.
ಹಾಗೆ ನಮ್ಮ ತಾಯಿಯವ್ರನ್ನೂ ಕರ್ಕೊಂಡು ಎಲ್ಲ ತೀರ್ಥಕ್ಷೇತ್ರಗಳನ್ನು, ಪುಣ್ಯಕ್ಷೇತ್ರಗಳನ್ನು ಮತ್ತು ಯಾವುದೇ ನನ್ನ ಕಾರ್ಯಕ್ರಮದ, ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಎಲ್ಲರಿಗೂ ನಾನು ಸಿಕ್ಕಲ್ಲ ಅಂತ ನಮ್ಮ ತಾಯಿ ಪಾದ ಹಿಡಿದು ಅವರು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳುವಾಗ ಅವರ ಒಂದೊಂದು ಕ್ಷಣದ ಮನಸ್ಸಲ್ಲಿ ಆ ಮುಖದಲ್ಲಿ ಗೊತ್ತಾಗ್ತಿತ್ತು ನನಗೆ. ಯಾಕೆಂದರೆ ಒಂದಷ್ಟು ವಿದ್ಯೆ ನಾನು ಅದನ್ನೇ ಕಲ್ತಿದ್ನಲ್ಲ, ಹಾಗಾಗಿ ಅವ್ರ ಕಣ್ಣುಗಳನ್ನು ನೋಡಿದಾಗ ಅಷ್ಟು ನೋವಾಗ್ತಾ ಇತ್ತು. ಸಂತೋಷ ಪಡೋರು, ಸಂತೋಷವನ್ನು ವ್ಯಕ್ತಪಡಿಸೋರು. ಕಡೆಗಾಲ ಇನ್ನೇನೊಂದು 2 ದಿವಸ ಅವರು ಸುಸ್ತಾದರೂ ಆಗ್ತಿಲ್ಲ, ಅವ್ರ ಕೈಲಿ ನಡಿಲಿಕ್ಕಾಗಲ್ಲ, ಆಯಾಸ ಪಡ್ತಿದ್ದಾರೆ ಅನ್ನೋವಾಗ ಸಹಿತ ಅಂತಹ ಪರಿಸ್ಥಿತಿಯಲ್ಲೂ ನಾನು ಏನೂ ಮಾತಾಡ್ಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಆಗೋಯ್ತು. ನೇರ ಪ್ರಸಾರಕ್ಕೆ ಬಂದು ಕೂತ್ಕೊಂಡ ದಿವಸನೇ ಮೊದಲು 2ನೇ ಸೆಗ್ಮೆಂಟ್ ಅಷ್ಟೊತ್ತಿಗೆ ಅವತ್ತು ನಾನು ಎದ್ದು ಹೊರಟೋದೆ. ಹೊಸದಾದಂಥ ಸೆಟ್ಟು, ಅವತ್ತೇ ನಾವು ಓಪನಿಂಗು, ಅವತ್ತೇ ಅವರು. ಆದರೆ ಅವರ ಕಡೆ ಕಣ್ಣು ಮುಚ್ಚುವಂಥ ಕಾಲ ಸಹಿತ ಈ ಮೊಬೈಲಲ್ಲಿ ಕೂತಿಲ್ಲೇ ನಾನು ನೋಡಿಬಿಟ್ಟೆ. ಇಷ್ಟು ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮತ್ತು ಏನೇ ಆದರೂ ಸಹಿತ ನನ್ನನ್ನು ಬಿಟ್ಟು ಮತ್ತೆ ನಾನು ಒಬ್ಬ ಮಗ ಆದ್ರಿಂದ ಯಾರಾದರೂ ತಾಂಬೂಲಕ್ಕೆ ಅಂತ 2 ಬಾಳೆಹಣ್ಣು ಕೊಟ್ರೆ ಎಲ್ಲಾ ಹೆಣ್ಮಕ್ಳಿಗೂ ಇಷ್ಟಿಷ್ಟು ಕೊಟ್ರೆ ನನಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ, ಯಾಕೆಂದ್ರೆ ಗಂಡು ಮಗು ಅಂತ. ಆದ್ರೆ ನಮ್ಮನೇಲೆಲ್ಲ ಹೇಳ್ತಿದ್ದ ಹೆಣ್ಮಕ್ಳು ಏನು ಗೊತ್ತಾ, ಅವರೆಲ್ಲ ಗಂಡ್ಮಕ್ಳು, ನಾನೊಬ್ಬ ಹೆಣ್ಮಗು ಅಂತ. ಒಂದು ಹೆಣ್ಣು, ನಾವು 6 ಜನ ಗಂಡ್ಮಕ್ಳು ಅನ್ನೋರು ನಮ್ಮನೇಲಿ. ಈ ಮಾತು, ಈ ಪ್ರೀತಿ ವಿಶ್ವಾಸ ಹಂಚಿ ತಿನ್ನುವಂಥದ್ದು ಮತ್ತೆ ಕೈತುತ್ತು ಹಾಕೋದು ಜಾಸ್ತಿ ನಮ್ಮ ತಾಯಿ ತಟ್ಟೆಗೆ ಹಾಕೋದಕ್ಕಿನ್ನ ಕೈತುತ್ತು ಬಡಿಸೋರು. ಎಲ್ಲ ಮಕ್ಕಳನ್ನು ಒಟ್ಟಿಗೆ ಕೂಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಕಲಸಿ ಕೈತುತ್ತನ್ನು ಬಡಿಸ್ತಾ ಇದ್ರೆ ಬಹಳ ಆನಂದ ಆಗುತ್ತೆ. ಆದರೆ ಅದನ್ನೇ ಈ ವರ್ಷದ ಹುಟ್ಟುಹಬ್ಬಕ್ಕೆ ಒಬ್ಬೊಬ್ಬರು ಬಂದು ವಿಶ್ ಮಾಡುವಾಗ, ಆದರೆ ವಿಶ್ ಮಾಡೋ ಕಾಲದಲ್ಲೂ ಸಹಿತ ಪ್ರತಿ ವರ್ಷ ಹುಟ್ಟುಹಬ್ಬಕ್ಕೂ ಅವ್ರು ನನ್ನ ಪಕ್ಕದಲ್ಲೇ ಇರಬೇಕು, ನನ್ನ ಪಕ್ಕದಲ್ಲಿ ಅವ್ರನ್ನ ಕೂಡಿಸ್ಕೊಳ್ಬೇಕು. ಏನೇ ಆದರೂ ನಾನು ಸ್ವಲ್ಪನೂ ಬಿಟ್ಟು ಕದಲೋಂಗಿಲ್ಲ ಅವರಿಗೆ. ಅದನ್ನ ನನ್ನ ಮೇಲೆ ತೋರಿಸ್ತಿರಲ್ಲ. ನಾನೇನಾರು ಅಂತ ತಪ್ಪು ಆಡ್ಬಿಟ್ರೆ, ನಾನೇನೋ ಬಿಸಿ ಒತ್ತಡದಲ್ಲಿ ಆ ಕಡೆ ಹೋದ್ರೆ ನನ್ನ ಹೆಂಡತಿ ಮಕ್ಕ ನೋಡೋರು. ಬಟ್ ಅವ್ರಿಗೆ ತುಂಬಾ ಪೇಷನ್ಸ್ ಗುರುಜಿ, ಅವ್ರು ತುಂಬಾ ಜಾಸ್ತಿನ ಕಾಳಜಿ ಮಾಡ್ತಾ ಇದ್ರು. ಇವೆಲ್ಲ ನೆನೆಸ್ಕೊಂಡ್ರೆ ಆಗುದೇ ಇಲ್ಲ. ನನಗೆ ರಾತ್ರಿ 12 ಗಂಟೆಯಲ್ಲಿ ಮಕ್ಕಳು, ಅಳಿಯಂದ್ರು, ನನ್ನ ಮಗಳು ಮತ್ತೆ ಅಳಿಯ ಎಲ್ಲರನ್ನು ಸಹಿತ ವಿಶ್ ಮಾಡ್ಲಿಕ್ಕೆ ಎಬ್ಸಿದ್ರು. ಅವ್ರ ಹುಟ್ಟುಹಬ್ಬದ ಬಗ್ಗೆ ನನಗೆ ಅದ್ರ ಬಗ್ಗೆ ತಲೆ ಇರಲಿಲ್ಲ. ಅವ್ರು ಎಚ್ಚರಿಸಿದಾಗ ನನ್ನ ಮನಸ್ಸು ಮೊದಲು ಓಡಿದ್ದ ಸ್ಥಳ ಅಮ್ಮನ ಹತ್ರ ಹೋಯ್ತು. ಅವ್ರನ್ನ ಕರ್ಕೊಂಡು ಅಲ್ಲಿ ಹೋಗಿದ್ನಲ್ಲ, ಕಡೆಯದಾಗಿ ಅಂತ್ಯಷ್ಟಿ ಕಾರ್ಯಕ್ರಮ ಅಂದ್ರೆ ಅವರ, ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಏನಪ್ಪಾ ಅಂದ್ರೆ ಬೇರೆಯವರಾದ್ರೂ ಭೂಮಿಯಲ್ಲಿ ಇಟ್ಟಿರ್ತಾರೆ, ಸಮಾಧಿ ಹತ್ರ ಹೋಗೋದು ನೋಡೋದು ಇರುತ್ತೆ. ನಮ್ಮ ಬ್ರಾಹ್ಮಣರಲ್ಲಿ ನಮ್ಮ ಕತೆ ಹೇಗಿದೆ ಅಂದ್ರೆ ಚಿತೆಯಲ್ಲಿರಬೇಕು, ಅಗ್ನಿ ಸ್ಪರ್ಶ ಆಗಬೇಕು. ಜನ್ಮ ಕೊಟ್ಟ ಜನ್ಮದಾತೆಗೆ ಒಂದು ಸಣ್ಣ ಬೆಂಕಿ ಕಡ್ಡಿ ನಾವು ಚೂರು ತಗಲ್ಬಿಟ್ರೆ 15ರಿಂದ 20 ನಿಮಿಷ ಕೈ ಹೀಗೆ ಒದರ್ಕೊಂಡು ಒದ್ದಾಡ್ತೀವಿ. ಆದರೆ ಅಂತಹ ತಾಯಿಯ ಎದೆ ಮೇಲೇನೆ ಅಗ್ನಿಯನ್ನು ಇಟ್ಟು ಅಲ್ಲಿ ಹೋಮ ಮಾಡಬೇಕಾದ್ರೆ, ಯಜ್ಞೇಶ್ವರನಿಗೆ ಆ ದೇಹವನ್ನು ಅರ್ಪಣೆ ಮಾಡಬೇಕಾದ್ರೆ, ಏನಕ್ಕಪ್ಪ ಈ ಜನ್ಮ ಕೊಟ್ಟ ತಾಯಿಗೆ, ನನ್ನ ಹಸಿವು ನೀಗಿಸಿದಂತಹ ಅವಳಿಗೆ, ವಿದ್ಯೆ ಜ್ಞಾನ ದಯಪಾಲಿಸಿದಂತಹ ಅವಳಿಗೆ ನಾನಿದು ಮಾಡ್ತಿರೋದು ಧರ್ಮ ಅನ್ಸುತ್ತೆ. ಆದ್ರೆ ಧರ್ಮ ಕರ್ಮಗಳು, ಒಬ್ಬ ಮಗ ಯಾತಕ್ಕಾಗಿ ಬೇಕು ಅಂದ್ರೆ ಆ ಕಡೆಗಾಲದಲ್ಲಿ ಅವರು ಮುಕ್ತಿ ಕೊಡ್ಲಿಕ್ಕೆ ಮಗ ಬೇಕು ಅಂತ ಹೇಳ್ತಾರೆ. ಒಂದು ಕಡೆಯಿಂದ ಶಾಸ್ತ್ರ, ಒಂದು ಕಡೆಯಿಂದ ಧರ್ಮ, ಮತ್ತೊಂದು ಕಡೆ ಈ ಸಂಕಟ ಇದೆಯಲ್ಲ, ಅದು ಹೇಳ್ಕೊಳಿಕ್ಕಾಗಲ್ಲ. ನನಗೆ ಸಡನ್ ಆಗಿ ಎದ್ದು ನಾನು, ನನ್ನ ತಾಯಿ ಅಲ್ಲಿದ್ದಾರೆ, ಅಲ್ಲಿ ಮನಸ್ಸು ಬಂದಲ್ಲ ಅವತ್ತು, ಅಲ್ಲೇ ಇದ್ದಾರೆ, ನಾನು ಅಲ್ಲಿ ಹೋಗ್ಬೇಕು ಅನ್ನೋ ಮನಸ್ಸು ಖಂಡಿತ ನನಗೆ ಆಗೋಯ್ತು. ಆ ಕ್ಷಣ ಅವ್ರ ಮಕ್ಕಳೆಲ್ಲ ಎಬ್ಬಿಸಿದಾಗ ನನಗೆ ಬೇರೆ ಏನು ಓಡ್ಲೇ ಇಲ್ಲ. ಯಾಕೆಂದ್ರೆ ಮೊದಲು ನಾನು ನಮಸ್ಕಾರ ಮಾಡ್ತಿದ್ದಿದ್ದು ಅವ್ರಿಗೆ. ಆ ಸಡನ್ ನನ್ನ ಮನಸ್ಸಲ್ಲಿ ಹೋಯ್ತು. ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ಹಾಗೆ ಹೋಯ್ತಲ್ಲ, ಅಲ್ಲೋಗಿ ಇಟ್ಟು ಸುಮ್ಮನೆ ಬರಲಿಲ್ಲ. ನಾನು ಯಜ್ಞೇಶ್ವರನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ಇನ್ನು ಅರ್ಪಣೆ ಮಾಡಿದ್ಮೇಲೆ ಇನ್ನೇನಿದೆ, ಬೆಳಿಗ್ಗೆ ಬರೀ ಆಸ್ತಿಗಳನ್ನು ನೋಡಬೇಕಷ್ಟೇ ನಾವು. ಹಾಗಾಗಿ ಈ ವರ್ಷದ ಹುಟ್ಟುಹಬ್ಬ ಸಂಪೂರ್ಣವಾಗಿ ಆ ತಾಯಿ ಅವರಿಗೆ ಸಲ್ತಕ್ಕಂಥದ್ದು. ತನ್ನ ಗರ್ಭವನ್ನು ಸೀಳ್ಕೊಂಡು ಒಂದು ಮಗುವಿಗೆ ಜನ್ಮ ಕೊಟ್ಟು ಆ ಮಗುವಿನ ಯಶಸ್ಸನ್ನ ನೋಡುವಂತಹದ್ದು, ಆ ಮಗುವಿನ ಹಾಕೋ ಪ್ರತಿ ಹೆಜ್ಜೆಯನ್ನು ನೋಡಿ ಆನಂದಿಸ್ತಕ್ಕಂತಹದ್ದು, ತನ್ನ ಸಂಕಟವನ್ನು ಮರಿತಕ್ಕಂತಹದ್ದು,
ಹೊಟ್ಟೆಗೆ ಅನ್ನ ಇಲ್ದಿದ್ರು ಸಹಿತ ನೀರು ಕುಡಿದು ತನ್ನ ಎದೆ ಹಾಲನ್ನು ಕುಡಿಸಿ ಆ ಮಗುವಿನ ದೊಡ್ಡದಾಗಿ ಮಾಡ್ತಕ್ಕಂಥದ್ದು. ವಿದ್ಯೆ, ಜ್ಞಾನ, ತನ್ನ 100 ತಪ್ಪುಗಳಾದ್ರೂ ಸಹಿತ ತನ್ನ ಗರ್ಭದಲ್ಲಿ ಹಾಕೊಂಡು ನನ್ನ ಮಗ ನನ್ನ ಮಗ ನನ್ನ ಮಗ ಅನ್ನುವಂತಹ ಭಾವನೆಗಳಿದೆಯಲ್ಲ, ಇದು ತಾಯಿ ಅಲ್ದಿರ ಮತ್ತೆ ಯಾರು ಮಾಡ್ಲಿಕ್ಕಾಗತ್ತೆ? ಈಗ ಒಂದು ಆಡಿಯೋ ಇದೆ, ಕೇಳೋಣ. ಹೇಳೋಣ ತಾಯಿ. ಹಲೋ ಹಲೋ ಅಪ್ಪ, ನನ್ನ ತಾಯಿ. ಹೊಸ ಹುಟ್ಟು ಹಬ್ಬದ ಶುಭಾಶಯಗಳು. 100 ಕಾಲ ನೀನ್ ಚೆನ್ನಾಗಿ ಅಪ್ಪ. ಇದು ಬನ್ನಿ ಕೇಳಿದಾಗ ಮಾತಲ್ಲಿಂದ ಬರ್ತಮ್ಮ. ಹಲೋ ಹಲೋ ಹಾ ಹಲೋ ಅಪ್ಪ, ಅಪ್ಪ ನಾವು ಹುಟ್ಟು ಹಬ್ಬದ ಶುಭಾಶಯ. ಚೆನ್ನಾಗಿ 100 ವರ್ಷ ಚೆನ್ನಾಗಿ ಹೋಗಿದ್ರಪ್ಪ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಅಪ್ಪಣ್ಣ ನೆನಪು ಮಾತ್ರ, ಆದ್ರೆ ಈ ಸ್ವರ ನಾನು ತುಂಬ ದಿವಸ ಆಗಿತ್ತಲ್ಲ, ಆ ಸ್ವರ ಕೇಳಿ ಆನಂದ ಆಯ್ತು. ನೋಡಿ ಅವರ ಮುಗ್ಧತೆ. ಅಪ್ಪಣ್ಣ ಅವ್ರೊಬ್ಬರೇ ಗುರುಜಿ ಅಪ್ಪಣ್ಣ ಅಂತ ಕರೆಯೋದು, ಯಾರು ಕರೆಯಲ್ಲ ಅಲ್ಲ. ಅವರೊಬ್ಬಯಮ್ಮ. ಬಹುಶಃ ಕೆಲವು ಪದಗಳಿರ್ತಾವಲ್ಲ, ಅದು ಅವ್ರಿಗೆ ಸೀಮಿತ. ಆ ಜಾಗದಲ್ಲಿ ಅವರು ಕೂಗಿದ್ರೇನೆ ಅದಕ್ಕೆ ಬೆಲೆ. ಇಷ್ಟೊತ್ತು ನನ್ನ ಮಾತು ಬೇರೆ ಆಗಿತ್ತು. ಆ ಅಪ್ಪಣ್ಣ ನಾವು ಮಾತು ಬಂತಲ್ಲ, ಆ ತಾಯಿ ಆಶೀರ್ವಾದ ಏನ್ ಹೇಳಕ್ಕೂ ಇಲ್ಲ. ನೋಡಿ, ಮಾಧ್ಯಮ ಆಗಲಿ ಅಥವಾ ಫೋಟೋಗಳಾಗಲಿ ವಿಡಿಯೋ ಆಗಲಿ, ನಿಜಕ್ಕೂ ಇದೆಲ್ಲ ಎಷ್ಟು ಚೆನ್ನಾಗಿದೆ ಇವತ್ತಿನ ಕಾಲಕ್ಕೆ. ನನ್ನ ತಂದೆನಿಗೆಲ್ಲ ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ತಂದೆದು ವಿಡಿಯೋ ಆಗಲಿ ಅಥವಾ ಅವ್ರ ಫೋಟೋ ಆಗಲಿ, ಇನ್ನು 17 ವರ್ಷ ಅದೇನು ಅಂತ ಇದಿರಲಿಲ್ಲ. ಬಟ್ ಅವತ್ತು ಶಕ್ತಿ ನಮ್ದಲ್ಲ. ಇವತ್ತು ನನ್ನ ತಾಯಿ ಕರೆದಂತಹ ಧ್ವನಿ ಆಡಿಯೋ ಇಲ್ಲಿದ್ದರಿಂದ ನನ್ನ ಅಪ್ಪಣ್ಣ ಅಂತ ಕರೆಯುವಂಥದ್ದು ಬಂದ್ಬಿಡ್ತು. ಅದು ಕೇಳುವ ಆ ಕ್ಷಣ ಬಾ, ಒಂದು ಕಡೆಯಿಂದ ಬಹಳ ಆನಂದ. ಈ ಧ್ವನಿನ ನಾನು ರಿಂಗ್ ಟೋನ್ಗೆ ಹಾಕೊಂಡ್ಬಿಡ್ಬೇಕು. ಪ್ರತಿ ಕ್ಷಣ ನನ್ನ ಎಲ್ಲಿದ್ರು ನನ್ನ ಎಚ್ಚರಿಸೋದಕ್ಕೆ, ನನ್ನ ನಡೆಸಿ ಮಾತಾಡ್ಸೋದಕ್ಕೆ. ಒಂದು ಕಡೆ ಟೆಕ್ನಾಲಜಿನ ನಾವು ಬಹಳ ಸ್ಪೀಡ್ ಮುಂದೆ ಹೋಗ್ತಿದೀವಲ್ಲ ಅನ್ಸುತ್ತೆ. ಆದರೆ ಆ ಟೆಕ್ನಾಲಜಿನ ಕಂಡಿಡಿದಂತಹ ಪುಣ್ಯಾತ್ಮರಿಗೆ ಕೈ ಮುಗಿಬೇಕು ನಾನು. ಇವತ್ತು ಆ ಧ್ವನಿ, ಈ ಚಿತ್ರೀಕರಣ ಇದೆಲ್ಲವೂ ಇದ್ದಿದ್ರಿಂದ ನನ್ನ ಜೀ ಕನ್ನಡದಲ್ಲೇ ನಡೆದಂಥ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನನ್ನ ತಾಯಿಗೆ ಆದ್ಯತೆ ನಾನು ಕೊಟ್ಟಾಗೂ ಸಹಿತ, ನನ್ನ ತಾಯಿನ ಪಕ್ಕದಲ್ಲಿ ಕರೆದು ಕೂತ್ಕೊಂಡು ಓಡಾಡಿಸುವಾಗೂ ಸಹಿತ ಅವೆಲ್ಲವನ್ನು ಸಹಿತ ಚಿತ್ರೀಕರಿಸಿ, ಹಾಗೇನೆ ಅದನ್ನ ನೈಜವಾಗಿ ಅಲ್ಲಿ ಏನ್ ನಡೆದಿದೆಯೋ ಎಲ್ಲೂ ಅದನ್ನ ಒಂಚೂರು ಸೆನ್ಸರ್ ಅಂತ ಮಾಡಿದಿರಾ, ಕಟ್ ಮಾಡಿದಿರಾ, ಅವರನ್ನು ಸಹಿತ ಇಡೀ ನನ್ನ ರಾಜ್ಯಕ್ಕೆ, ಅವರು ನನ್ನ ಇದೆ ಒಂದು ಭರತಖಂಡಕ್ಕೆ, ಅಂದ್ರೆ ಹೇಳಬೇಕಂದ್ರೆ ಈ ಸಾಮ್ರಾಜ್ಯಕ್ಕೆ ನನ್ನ ಬಿಟ್ಟೋದ್ರು. ನನ್ನೊಂದಿಗೆ ನಾನು ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ಇಲ್ಲಿ ನಾನು ಜವಾಬ್ದಾರಿ ವಹಿಸ್ಕೊಂಡಿರೋದ್ರಿಂದ, ನನ್ನಿಂದ ನನ್ನ ತಾಯಿನೂ ಸಹಿತ ನಾನು ಹೊರಗಡೆ ಎಲ್ಲಿ ಕರ್ಕೊಂಡೋದ್ರು ತೋರಿಸ್ಕೊಂಡು ನೋಡಿಸಿ, ಇಡೀ ರಾಜ್ಯದಲ್ಲಿ ಆನಂದ್ ಗುರೂಜಿ ಅವ್ರ ತಾಯಿಯವರು ಅಂತನೋ ಅಥವಾ ಅವ್ರ ಗರ್ಭದಲ್ಲಿ ಹುಟ್ಟಿದಂಥ ಮಗ ಅಂತನೋ ಎಂತಹ ಒಂದು ಬಾಂಧವ್ಯಕ್ಕೆ ದಾರಿಯಾಯಿತು. ಎಲ್ಲರೂ ಎಲ್ಲಾ ಕಾಯಕಗಳನ್ನು ಮಾಡ್ತೀವಿ, ಹೊಟ್ಟೆಪಾಡಿಗಾಗಿ ಮಾಡುವುದು, ಪ್ರತಿಯೊಬ್ಬರು ಮಾಡೋದು ಹೊಟ್ಟೆಪಾಡಿಗಾಗಿ. ಆ ಹೊಟ್ಟೆಪಾಡಿಗಾಗಿ ಮಾಡೋ ಕೆಲಸದಲ್ಲೂ ಇಂಥ ಒಂದು ಸುವರ್ಣಾವಕಾಶ, ಇಂಥ ಒಂದು ವೇದಿಕೆ, ಇಂಥ ಒಂದು ಆಸ್ಥಾನ ಭಗವಂತರನ್ನು ಕೊಟ್ಟನಲ್ಲ, ಇದು ನನ್ನ ಪೂರ್ವಜನ್ಮದ ಪುಣ್ಯ. ನಾನು ಎಷ್ಟು ಬಾರಿ ಹೇಳಿದ್ರು ಈ ಕಾಯಕದಲ್ಲಿ ನನ್ನ ಜವಾಬ್ದಾರಿಯನ್ನು ಲೋಪಬಾರದಂತ ರೀತಿ ನಾನು ಏನು ನಡೆಸಬೇಕು, ನಾನು ಏನು ಮಾಡಬೇಕು, ನಾನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಒಂದು ಕಿಂಚಿತ್ತಲ್ಲೂ ಸಹಿತ ಲೋಪಬಾರದಂತ ಪಾಠ ಹೇಳಿದಂಥ ಜನ್ಮದಾತೆ ನನ್ನ ತಾಯಿ. ಆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇವತ್ತಿನ ಕಾಯಕವನ್ನು ಶುರು ಮಾಡ್ತೇನೆ. ಬಹುಶಃ ನಿಮ್ಮೆಲ್ಲರ ಮನಸ್ಸನ್ನು ನಾನು ಕಲಿಸಿದ್ನೋ ಏನೋ. ವಾರದ ಮೊದಲನೇ ದಿನ ಸೋಮವಾರ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕಗಳಿಗೆ, ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವಂತಹ ಕಾಲ. ನೋವು ಏನಿದ್ರು ನನಗಿರಲಿ, ನನ್ನಿಂದ ಒಂದಷ್ಟು ಏನಾರು ವಿಚಾರಗಳು ನಿಮಗೆ ಸಿಗೋದಾದರೆ ಆ ಸಿಗುವಂಥದ್ದು ಈ ಸುಂದರವಾದ ವೇದಿಕೆಯಿಂದ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ. ಗುರುಜಿ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದೆ ಇರ್ಬೋದು, ಆದರೆ ಅವರ ಆಶೀರ್ವಾದ, ಅವರ ಹಾರೈಕೆ ನಿಮ್ಮ ಮೇಲೆ ಜೊತೆಗೆ ನಮ್ಮ ಮೇಲೂ ಇದ್ದೇ ಇರುತ್ತೆ ಅಂತ ಅನ್ಕೋತೀವಿ ಗುರುಜಿ ನಾವು.
ಅದೇ ಸತ್ಯ. ದೇಹಕ್ಕೆ ಮಾತ್ರ ಸಾವಿರ್ತಕ್ಕಂಥದ್ದು, ಆತ್ಮಕ್ಕಲ್ಲ. ದೇಹ ಏನಂದ್ರೆ ಓಡಾಡಿರುತ್ತೆ, ನಮ್ಮ ಪಕ್ಕದಲ್ಲಿರುತ್ತೆ, ಮಾತಾಡಿರುತ್ತೆ, ನನ್ನ ಕೈ ಹಿಡಿದಿರುತ್ತೆ, ನನ್ನ ಹಸಿವು ತಿನ್ಸಿರುತ್ತೆ, ಕೈ ತುತ್ತು ತಿನ್ಸಿದೆ, ಎಷ್ಟೋ ಸತಿ ತಿನ್ಸುತ್ತೆ. ಸಾಯುವ ಒಂದೆರಡು ದಿನಗಳ ಮುಂಚಿತವಾಗಲೂ ಸಹಿತ ಕೈಲಿ ಆಗದಿದ್ರು ಸಹಿತ ಅವತ್ತು ನನ್ನ ಹೆಂಡತಿ ಪಕ್ಕದ ಮನೆಯಲ್ಲಿ ಪೂಜೆ ಮಾಡ್ತಿದ್ರೆ ನಾನೊಂದು ಇರ್ತಕ್ಕಂಥ ನನ್ನ ಆಶ್ರಮದಲ್ಲಿ 3 ಭಾಗದಿದೆ. ಮೊದಲನೇ ಮನೆಯಲ್ಲಿ ಅವ್ರು ಪೂಜೆ ಕೂತ್ಕೊಂಡಾಗ ಬರೋದು ತಡವಾಯ್ತು. ನಾನು ಚಾನಲ್ನಿಂದ ಮುಗಿಸ್ಕೊಂಡು ಹೊರಟೆ. ಹೊರಗಡೆ ಕೂತ್ಕೊಂಡಿದ್ರು. ಅಪ್ಪ ನಾ ಕಾಫಿ ಮಾಡ್ಕೊಡ್ಲೇನೋ ಅಂದ್ರು. ಅವರು ಎದ್ದು ನಡೆದು ಬರೋದು ಸ್ವಲ್ಪ ಕಷ್ಟವಾಗಿತ್ತು. ಅವಾಗ ಕೈ ಕಾಲು ಹಾಕೋ ಸ್ವಲ್ಪ ಸುಸ್ತಾಗಿದ್ರು. ಬೇಡಮ್ಮ ಅವಳು ಬಂದು ಕಾಫಿ ಮಾಡ್ಕೊಡ್ತಾ ಕೂತ್ಕೋ ಅಂದೆ. ಆ ನೋವು ಇವತ್ತಿಗೂ ನನಗಿದೆ. ಅವ್ರ ಕೈಲಿ ಆ ಕ್ಷಣಕ್ಕೆ ಕಾಫಿ ಕುಡಿದು ಬಿಟ್ಟಿದ್ರೆ ಒಂದು ಸಮಾಧಾನ ಆಗ್ತಿತ್ತು. ಪಾಪ ಸುಸ್ತಾದ್ರೂ ಮಗನ ಕಾಫಿ ಕೊಡಬೇಕು ಅಂತ ಹೇಳಿ ಹಂಗೂ ಗೋಡೆ ಹಿಡ್ಕೊಂಡು ನಿಧಾನಕ್ಕೆ 10 ಹೆಜ್ಜೆ ಬಂದ್ರು ಆ ಮಂಚದವ್ರಿಗೂ. ಕಾಫಿ ಇನ್ನೆಲ್ಲ ಅಡಿಗೆ ಮನೆಗೆ ಹೋಗಿ ಅಕಸ್ಮಾತ್ ಎಲ್ಲನ ತಡಬಡಿಸ್ಕೊಂಡ್ಬಿಟ್ರೆ ಕಷ್ಟ ಆಗತ್ತಲ್ಲ. ಬೇಡಮ್ಮ ಕೂತ್ಕೋ ಅಂತ ಅಂದ್ಬಿಟ್ಟು ನಾನೇ ಕೊಡೋ ಕಾಫಿನೂ ಸಹಿತ ತಗೊಳ್ಳಿಲ್ಲ. ಅದನ್ನ ಅಲ್ಲೇ ಅದಾದ 2 ದಿವಸಕ್ಕೆ ಅವ್ರ ಬಾಯಲ್ಲಿ ಬಂತು ಕಾಫಿ ಕೊಡ್ತೀನೋ ನಾನು ಮಾಡ್ಕೊಡ್ತೀನೋ ಅಂತ. ಇವತ್ತು ಕಾಫಿ ಯಾರಮ್ಮ ಕೊಡ್ತಾರೆ? ಇರಲಿ. ಅದಕ್ಕೆ ಹೇಳೋದು ಯಾವುದು, ಹಿರಿಯರನ್ನ ದೂರ ಮಾಡಬೇಡಿ, ತಂದೆ ತಾಯಿನ ಆಶ್ರಮ ಕಳಿಸ್ಬೇಡಿ. ತಪ್ಪುಗಳಾಗತ್ತೆ. ಒಬ್ಬರಿಗೊಬ್ರು ಕೋಪದಲ್ಲಿ ಮಾತಾಡ್ಕೊಳ್ಳೋದಿರುತ್ತೆ. ಕೋಪದಲ್ಲಿ ಅವರು ಮಾತಾಡ್ತಾರೆ, ನಾವು ಮಾತಾಡ್ತಿರ್ತೀವಿ. ಅದಾದ್ಮೇಲೆ ಸ್ವಲ್ಪ ಒಂದು 5 ನಿಮಿಷ ಸಮಯ ತೆಗೆದುಕೊಂಡ್ಬಿಟ್ಟು ಆಮೇಲೆ ಆಲೋಚನೆ ಮಾಡಿ ಸ್ವಲ್ಪ ಹಿಂದೆ ಕಾಲಿಡಿ. ಅವ್ರು ಏನ್ ನೋವು ಪಟ್ಟು ನಮ್ಮನ್ನು ಸಾಕಿ ಸಲ್ಲಿಸಿರ್ತಾರೆ. ಕೋಪಕ್ಕೆ ಮುಕ್ಕು ಕೊಟ್ರೆ ಪನಃ ಬರಲ್ಲ. ನಾನು 100 ತಪ್ಪು ಮಾಡಿದ್ದೇನೆ. ಇಂಥ ತಪ್ಪುಗಳನ್ನು ಯಾರೂ ಮಾಡಬಾರ್ದು. ಅವತ್ತು ಅವ್ರ ಕೈಲಿ ಒಂದು ಲೋಟ ಕಾಫಿ ಕುಡಿದ್ರೆ ಅವ್ರಿಗೆ ಎಷ್ಟು ಸಮಾಧಾನ ಆಗ್ತಿತ್ತು. ನನ್ನ ಮಗನ ನಾನು ಕಾಫಿ ಮಾಡ್ಕೊಡ್ತೀನಿ ಅಂದ್ರೆ ಬೇಡ ಅನ್ನಲ್ಲಪ್ಪ, ಅವ್ನ ಹೆಂಡ್ತಿನೇ ಕೊಟ್ರೆ ಕುಡಿತಾನೇನೋ ಅನ್ನೋ ನೋವು ಬಂತೇನೋ ಅಂತ ನಾನು ಇವತ್ತು ಬಾಧಿಸ್ತಾ ಇದೆ. ಆ ನೋವು ನಾನು ಯಾರು ಹೇಳಿ. ಇಂಥ ತಪ್ಪನ್ನು ಯಾರೂ ಮಾಡಬಾರ್ದು. ಆದಷ್ಟು ಅವ್ರಿಗೆ ಕೊಡು ಸ್ಥಾನಮಾನ ಕೊಟ್ಟುಬಿಟ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಅವರು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಕೇಳೋರಲ್ಲ. ಆದರೆ ನಮ್ಮ ಸಮಯ ಒಂದು 10 ನಿಮಿಷ 15 ನಿಮಿಷ ಅವ್ರ ಪಕ್ಕದಲ್ಲಿ ಕೂತು ಮಾತಾಡುವಂಥದ್ದು, ಅವ್ರ ಜೊತೆ ಇರುವಂಥದ್ದು, ಇಷ್ಟನ್ನೇ ಅವ್ರ ಅಪೇಕ್ಷೆ ಪಡ್ತಕ್ಕಂಥದ್ದು ಇರುತ್ತೆ ವಯಸ್ಸಾದ ನಂತರ. ಇದನ್ನೇ ಎಲ್ಲರೂ ಮಾಡಬೇಕಾಗಿರುವಂಥದ್ದು. ಒಳ್ಳೆಯದಾಗಲಿ.